ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೊಡುತ್ತೆ. ಇದೇ ರೀತಿ ಓರಿಯನ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಿರುಗಾಳಿ. ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ. ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಡಿಸಿಎಂ ಗಲಿಬಿಲಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಪವರ್ ಫೈಟ್. ದಲಿತ ಸಚಿವರ ಜೊತೆ ಸಿದ್ದರಾಮಯ್ಯ ಸೀಕ್ರೆಟ್ ಮೀಟಿಂಗ್. ಗೌಪ್ಯ ಸಭೆಯಲ್ಲಿ ತ್ರಿಮೂರ್ತಿಗಳ ಟಾಕ್. ರಾಜ್ಯದಲ್ಲಿ ಹಿಂದೂ ಹುಲಿಯ ಹೊಸ ಪಾರ್ಟಿ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಚಾಟಿ. 3 ಪಕ್ಷಗಳ ಅತೃಪ್ತರಿಗೆ ಗಾಳ ಹಾಕತ್ತಂತೆ ಜೆಸಿಬಿ. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದವರಿಗೆ ಶಾಕ್. ಬೀದರ್ನಲ್ಲಿ 4 ಶಿಕ್ಷಕರಿಗೆ ನೋಟಿಸ್. ಖುದ್ದು ಕಚೇರಿಗೆ ಬರುವಂತೆ ಬಿಇಒ ವಾರ್ನ್. ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಬಾಂಬ್ ಸ್ಫೋಟ. 5 ಸೈನಿಕರ ಸಾವು. ಸೇನೆ ಟ್ರಕ್ಗಳು ಭಸ್ಮ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಟಜಲ್ ಇಲ್ಲ, ಕುರ್ಚಿ ಕಲಹ ಇಲ್ಲ, ಈ ಅಧಿಕಾರ ಹಸ್ತಾಂತರ ಅನ್ನೋದಿಲ್ಲ. ಇದೆಲ್ಲವೂ ಕೂಡ ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷಗಳ ಸೃಷ್ಟಿ. ಹೀಗೆ ಸತತವಾಗಿ ಕಳೆದ 2-2.5 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನ ಬಹುತೇಕ ನಾಯಕರು ಹೇಳ್ಕೊಂಡೇ ಬಂದಿದ್ರು. ಆದ್ರೆ ಈಗ ಈ ಕ್ರಾಂತಿ ಅನ್ನೋ ಚರ್ಚೆ ಪ್ರಾರಂಭವಾದ ನಂತರದಲ್ಲಿ, ಅದರಲ್ಲೂ ನವೆಂಬರ್ ಹತ್ರ ಬರ್ತಾ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೂ ಹೊರಗೂ ಒಂದು ಟೆನ್ಸ್ ಬಿಲ್ಡಪ್ ಆಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಸೀಕ್ರೆಟ್ ಮೀಟಿಂಗ್ಗಳು, ಬಹಿರಂಗ ಹೇಳಿಕೆಗಳು, ಬೀದಿ ಹೋರಾಟಗಳು ಇದೆಲ್ಲವೂ ನಡೀತಿದ್ರು ಕೂಡ ಈಗಲೂ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಹೇಳುವ ಪೊಸಿಷನ್ ಅಲ್ಲಿ ಉಳಿದಿದೆಯಾ ಅನ್ನೋ ಪ್ರಶ್ನೆ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗ್ತಾ ಇರೋದು ಯತೀಂದ್ರ ಸಿದ್ದರಾಮಯ್ಯನವರ ಮೊನ್ನೆಯ ಉತ್ತರಾಧಿಕಾರಿ ಹೇಳಿಕೆ. ಅದಾದ ನಂತರದಲ್ಲಿ ಈ ಸಂಪುಟ ಪುನಾರಚನೆ ಆಗಿದ್ರೆ ನಾವು ಬರಲೇಬೇಕು ಸಚಿವ ಸಂಪುಟದ ಒಳಗೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ, ಒಂದರ್ಥದಲ್ಲಿ ಧಮಕಿ ಹಾಕ್ತಾ ಇರುವ ಕಾಂಗ್ರೆಸ್ನ ನಾಯಕರ ಹೇಳಿಕೆಗಳು. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೇ ಆದಲ್ಲಿ, ಕೈ ಅಂದ್ರೆ ಕಾಂಗ್ರೆಸ್ ಪಕ್ಷ ಕೈ ಸುಟ್ಟುಕೊಳ್ಳೋದು ಗ್ಯಾರಂಟಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಸಿದ್ದರಾಮಯ್ಯನವರ ಬಣದ ಸದಸ್ಯರು ಮಾಡಲಿಕ್ಕೆ ಹೊರಟಿರೋದು. ಅದಕ್ಕೆ ಬಳಕೆ ಆಗ್ತಾ ಇರೋದು ಅಹಿಂದ ಅಸ್ತ್ರ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೂಡ ಮತ್ತೊಮ್ಮೆ ಕೇಳ್ತಿದ್ದೀನಿ, ಕಾಂಗ್ರೆಸ್ ಪಕ್ಷ ಈ ಪವರ್ ಟಜಲ್ ಅನ್ನೋದು ಇಲ್ವೇ ಇಲ್ಲ, ಅಧಿಕಾರ ಹಸ್ತಾಂತರ ಅನ್ನೋದು ಇಲ್ವೇ ಇಲ್ಲ ಅನ್ನೋ ಪೊಸಿಷನ್ ಅಲ್ಲಿ ಉಳಿದಿದೆಯಾ ಅನ್ನೋ ಪ್ರಶ್ನೆ. ಇದೇ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಅಹಿಂದ ಮುಖಂಡರಾದ ಶಿವರಾಮ್ ಅವರು ಜಾಯಿನ್ ಆಗಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಒಂದು ಪತ್ರ ಚಳವಳಿಯನ್ನ ಮಾಡಲಾಯಿತು. ಪತ್ರ ಬರೆದು ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ಬಹಿರಂಗ ಪಡಿಸಬೇಕು, ಸ್ಪಷ್ಟವಾಗಿ ಘೋಷಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರವನ್ನ ಬರೆಯುವ ಚಳವಳಿ. ಶಿವರಾಮ್ ಅವರು ಬಹುಶಃ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಯಾಕೆ, ಅದ್ರ ಉದ್ದೇಶ ಏನು, ನಿಜಕ್ಕೂ ಇಂಥದ್ದೊಂದು ಪತ್ರ ಚಳವಳಿಗೆ ಉತ್ತರ ಸಿಗುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ, ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಅವರ ಜೊತೆಯಲ್ಲೇ ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ಕಾಂಗ್ರೆಸ್ನಿಂದ MLC ನಾಗರಾಜ್ ಯಾದವ್ ಅವರಿದ್ದಾರೆ. ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಮಾಜಿ ಸಚಿವರಾದ HM ರೇವಣ್ಣ ಅವರು ಕೂಡ ಕಾರ್ಯಕ್ರಮದಲ್ಲಿ ಒಂದು 4-5 ನಿಮಿಷಗಳ ಕಾಲ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಮುನ್ನದಾಗಿ ನಾಗರಾಜ್ ಯಾದವ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. DK ಶಿವಕುಮಾರ್ ಅವರ ಕನಸಿಗೆ ಕೊಳ್ಳಿ, ಕ್ರಾಂತಿಗೆ ನಾಂದಿ ಹಾಡುವಂತಹ ಪರಿಸ್ಥಿತಿ ನಿರ್ಮಾಣ, ಹೀಗೆ ವಿಶ್ಲೇಷಣೆ ಆಗ್ತಾ ಇದೆ ನಿನ್ನೆ ಹಾಗೆ ಇವತ್ತಿನ ಬೆಳವಣಿಗೆಗಳು.
ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳು ಅಂತ ಹೇಳ್ತೇವೆ. ನೀವು ಯಾರ ಬಗ್ಗೆ ಇಬ್ಬರ ಬಗ್ಗೆ ಪ್ರಸ್ತಾವ ಮಾಡ್ತಾ ಇದ್ದೀರೋ ಇಷ್ಟೊತ್ತು ಕೂಡ ಅದೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇನ್ನೊಂದು DCM ಸಾಹೇಬರ ಬಗ್ಗೆ ಮಾತಾಡ್ತಾ ಇದ್ರಿ. ಯಾವ ಕ್ರಾಂತಿನೂ ಆಗೋದಿಲ್ಲ. ಏನಾದರೂ ಕ್ರಾಂತಿ ಆಗಬೇಕು ಅನ್ನೋದಾದ್ರೆ ಅದು ವಿರೋಧ ಪಕ್ಷಗಳಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಅದು ಒಡೆದ ಮನೆಗಳಾಗಿರ್ತಕ್ಕಂಥದ್ದು. DK ಶಿವಕುಮಾರ್ ಸಾಹೇಬರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಈಗಾಗಲೇ ತೀರ್ಮಾನ ತಗೊಂಡಿದ್ದ ಹೈಕಮಾಂಡ್ ಯಾವ ತೀರ್ಮಾನ ತಗೊಂಡ್ರು ಕೂಡ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತೇಳಿ ಎಲ್ಲೂ ಕೂಡ ಇವರಿಬ್ಬರು ಕೂಡ ಯಾವುದರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿಲ್ಲ. ಅವರು CLP ಅಭಿಪ್ರಾಯ ಪಡ್ಕೊಂಡು ಹೈಕಮಾಂಡ್ ತಗೊಂಡ ತೀರ್ಮಾನಕ್ಕೆ ಇವತ್ತಲ್ಲ 1952ರಿಂದ ಇವತ್ತಿನವರೆಗೂ ಕೂಡ ಒಂದು ಸಂಪ್ರದಾಯವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡು ಬಂದಿರತಕ್ಕ ವಿಚಾರಗಳನ್ನು ನಾವು ಕಂಡಿದ್ದೇವೆ. ಎಲ್ಲೂ BJPಯವರೆಗೂ ನಮ್ಮ ಮಾಡ್ತಾ ಇರೋ ಕೆಲಸಗಳನ್ನು ಸಹಿಸ್ಕೊಳ್ಳೋಕ್ಕಾಗ್ದಿರ 108 ವಿಚಾರಗಳನ್ನು ಮಾತಾಡ್ತಾ ಇರಬೇಕು ಅಂತಂದ್ರೆ ಅದಕ್ಕೆ ನಾವು ಸೊಪ್ಪು ಹಾಕೋದಿಲ್ಲ. ಅದಕ್ಕೆ ನೀವು ಅದಕ್ಕೆ ತಗೊಂಡು ಚರ್ಚೆ ಮಾಡ್ತಾ ಇರೋದ್ರೆ ನನಗೆ ಅರ್ಥನೂ ಆಗ್ತಾ ಇಲ್ಲ ಯಾವ ಇಂಟ್ರೆಸ್ಟ್ ಮಾಡ್ತಾ ಇದ್ದೀರ ಅಂತ. ಜನರ ವಿಚಾರ ಹಾಗಾಗಿ ನಾವು ಚರ್ಚೆಗೆ ತಗೊಳ್ಳೇಬೇಕು. ಯಾಕಂದ್ರೆ ಜನರು ವೋಟ್ ಹಾಕ್ಬಿಟ್ಟು ಸುಭದ್ರ ಸರ್ಕಾರ ನೀವು ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು ಸರ್. ಯಾಕೆ ಮಾಡ್ತಿದ್ದೀರಿ ಚರ್ಚೆ ಅನ್ನೋದಕ್ಕೆ ಉತ್ತರ ನಾನು ವೀಕ್ಷಕರಿಗೂ ಕೊಡ್ಬೇಕು, ನಿಮಗೂ ಕೊಡ್ಬೇಕು. ಜನರು ವೋಟ್ ಹಾಕಿ ಸುಭದ್ರ ಸರ್ಕಾರ ರಚನೆ ಮಾಡಿರೋದು ಅಭಿವೃದ್ಧಿ ಪರವಾದ ಚರ್ಚೆಗಳಾಗಲಿ ಅಂತ ಹೇಳಿ ಇವತ್ತು HC ಮಹದೇವಪ್ಪನವರು ಏನ್ ಹೇಳ್ತಿದ್ದಾರೆ, ಪರಮೇಶ್ವರ್ ಅವ್ರು ಏನ್ ಹೇಳ್ತಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಿದ್ದಾರೆ, ಅವರೆಲ್ಲ ಅಭಿವೃದ್ಧಿ ಬಗ್ಗೆನೇ ಮಾತನಾಡಿದ್ರೆ ನಾವು ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಮಾಡ್ತಿದ್ವಿ. ಮುಂದುವರಿಸಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಯಾಕೆ ತಗೊಂಡಿದ್ರೆ ನೀವು ತಗೋಬಾರದು ಅಂತ ಹೇಳಲಿಕ್ಕೆ ನಾನು ಯಾರು? ನೀವು ಕಾರಣಗಳಿಗಿಂತ ಹೆಚ್ಚಾಗಿ ಪ್ರಶ್ನೆ ಪೂರ್ಣ ಆಗಿಲ್ಲ. ನೀವು ಯಾವ್ದನ್ನ ಬೇಕಾದ್ರೂ ಚರ್ಚೆ ಮಾಡಬಹುದು. ನಾವು ಸಮರ್ಥವಾಗಿರ್ತಕ್ಕಂಥ ವಕ್ತಾರರಿದ್ದೇವೆ. ನನ್ನ ಮನೆಯಲ್ಲಿ ನನ್ನ ಪಕ್ಷದಲ್ಲಿ ಆಗ್ತದ ವಿಚಾರಧಾರೆಗಳನ್ನ ನೇರವಾಗಿ ಜನಗಳನ್ನ ಇಡ್ತಕ್ಕಂಥ ವೇದಿಕೆಯನ್ನು ರಚನೆ ಮಾಡಿಕೊಟ್ಟಿದ್ದಕ್ಕೆ ಕೂಡ ನಾವು ಸಂತೋಷ ಇದೆ. ಆದ್ರೆ ವಾಸ್ತವಾಂಶಗಳನ್ನ ಚರ್ಚೆ ಮಾಡಬೇಕು ಅಂತ ಆದ್ರೆ ನಮ್ಮಲ್ಲಿ ಯಾವುದು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಆಡಳಿತದಲ್ಲಿ ಇರ್ತಕ್ಕಂತಹ ವಿಚಾರ ಇನ್ನೂ ಸದೃಢಗೊಳಿಸ್ತಕ್ಕಂಥದ್ದು, ಕೊಟ್ಟ ಮಾತಿನ ನಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಜನಗಳಿಗೆ ನಾವು ಉತ್ತಮವಾದ ಆಡಳಿತವನ್ನು ಕೊಡಬೇಕು ಅಂತ ವಿಚಾರದಲ್ಲಿ ನಾವು ಯಾವಾಗಲೂ ಚರ್ಚೆ ಮಾಡ್ತೇವೆ. ಅದರಲ್ಲಿ ಬೇಕಾದ ಕ್ರಾಂತಿ ಆಗ್ತದೆ. ಆದ್ರೆ ರಾಜಕೀಯ ಕ್ರಾಂತಿ ಆಗ್ತಕ್ಕಂಥದ್ದು, ಅಧಿಕಾರ ಅಂತ ಹಸ್ತಾಂತರ ವಿಚಾರಗಳನ್ನ ಯಾರು ಎಲ್ಲೂ ಪ್ರಸ್ತಾಪನೆ ಮಾಡಿಲ್ಲ. ಯಾವ ವಿಚಾರಗಳು ನಮ್ಮ ಮುಂದೆ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಉತ್ತರಾಧಿಕಾರಿ ಅನ್ನೋ ಪದ ಬಂದಿರ್ಲಿಲ್ಲ ಅಂದ್ರೆ ಬಹುಶಃ ಇವತ್ತು ಚರ್ಚೆ ಆಗ್ತಿರ್ಲಿಲ್ಲ. ರವೀಂದ್ರ ರೇಷ್ಮೆ ಸರ್ ಉತ್ತರ ಕೊಡಿರಂತೆ, ಸುದೀರ್ಘವಾದ ಉತ್ತರ ಕೊಡಿರಂತೆ. ನಿಮ್ಗೆ ಹೆಂಗೆ ನೀವು ಪ್ರಶ್ನೆಗಳಿಗೆ ಅಧಿಕಾರ ಇರ್ತದೋ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನೇ ಬಂದು ಕ್ಲಾರಿಫೈ ಮಾಡಿದ್ದೇನೆ. ಡಾಕ್ಟರ್ ಯತೀಂದ್ರ ಅವರು ಎಜುಕೇಟೆಡ್ ಆಗಿದ್ದಾರೆ. ಅವ್ರು ಮಾತಾಡೋ ವಿಚಾರಗಳನ್ನ ಕ್ಲಾರಿಫೈ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ನಾನು ಅಹಿಂದ ಸಂಘಟನೆ ಬಗ್ಗೆ ಮಾತಾಡಿದ್ನೇ ಹೊರತು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಮಾತಾಡಲಿಲ್ಲ, ಅಧಿಕಾರ ಬದಲಾವಣೆ ಬಗ್ಗೆ ಮಾತಾಡಲಿಲ್ಲ. ಈ ಸಂಘಟನೆ ಯಾವ ಸಂಘಟನೆಯನ್ನ ನಾವು ಅಹಿಂದ ಸಂಘಟನೆ ಕಟ್ಟಿದ್ದೀವೋ ಅದನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ಅಭಿಲಾಷೆಯೊಂದಿಗೆ ಮಾತಾಡಿದ್ದೇನೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಅಹಿಂದ ಕಟ್ಟಿದ ಸಂದರ್ಭದಲ್ಲಿ ಹೆಗಲುಕೊಟ್ಟು ನಿಂತವರು ಆ ಸಂದರ್ಭದಲ್ಲಿ ಜನತಾ ಅದು ಸತೀಶ್ ಜಾರಕಿಹೊಳಿ ಆಗಿದ್ರು. ಅದನ್ನ ಮುಂದುವರಿಸಿಕೊಂಡು ಹೋಗಿ ಅನ್ನೋ ವಿಚಾರ ಹೇಳಿದ್ರೆ ಹೊರತು ಕುರ್ಚಿಯ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ರು, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು. ಆದ್ರೆ DK ಶಿವಕುಮಾರ್ ಸಾಹೇಬರು ಕೂಡ ಅದ್ರ ಬಗ್ಗೆ ಹೇಳಿದ ವಿಚಾರ ನಿಮಗೆ ಗೊತ್ತಿದೆ. ವೀಕ್ಷಕರಿಗೆ ಅರ್ಧ ಇನ್ಫಾರ್ಮೇಶನ್ ಕೊಡಬಾರ್ದು. ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಸ್ಟೇಜ್ ಇಂದ ಕೆಳಗಿಳಿದ ತಕ್ಷಣ ಮಾಧ್ಯಮದವರು ಹಿಂಗ್ ಯಾಕಂದ್ರಿ ಅಂತ ಪ್ರಶ್ನೆ ಕೇಳಿದಾಗ ನಾನು ಈಗಲೆಲ್ಲ ಹೇಳಿದ್ದು 2028ರ ವಿಚಾರ ಹೇಳಿದ್ದು. ಅಂದ್ರೆ ಅಹಿಂದ ನಾಯಕತ್ವದ ವಿಚಾರವೇ ಆಗಿದ್ರೆ ನೀವು ಹೇಳಿದಾಗೆ 2028ರವರೆಗೆ ಕಾಯುವ ಅವಶ್ಯಕತೆ ಇತ್ತಾ? ಇದಕ್ಕೆ ನನಗೆ ಉತ್ತರ ಬೇಕು. ಅದಕ್ಕೆ ಮುಂಚೆ ರವೀಂದ್ರ ರೇಷ್ಮೆ ಸರ್ ತಾವೊಂದು ಸಾಮಾಜಿಕ ಜಾಲತಾಣದ ವಿಡಿಯೋದಲ್ಲಿ ನೀವು ಮಾತನಾಡಿದ್ದನ್ನ ಕೇಳಿಸ್ಕೊಂಡೆ. ಇದು DK ಶಿವಕುಮಾರ್ ಅವರ ಉದಯ ಕಾಲ, ಸಿದ್ದರಾಮಯ್ಯನವರ ಸಂಧ್ಯಾ ಕಾಲ ಅಂತ ಹೇಳಿ ಅದಕ್ಕೊಂದು ಟ್ಯಾಗ್ ಲೈನ್ ಇತ್ತು. ಇದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರದಲ್ಲಿ ಬಂದ ವಿಶ್ಲೇಷಣೆ, ಹಾಗೆ ಈಗ ಆಗ್ತಾ ಇರುವ ರಾಜಕೀಯ ಚಟುವಟಿಕೆಯ ಗಮನದಲ್ಲಿ ಇಟ್ಕೊಂಡು ಮಾಡಿದ ವಿಶ್ಲೇಷಣೆ ಅಂತ ಹೇಳಿ. ನವೆಂಬರ್ನಲ್ಲಿ ನಾವು ಸುದ್ದಿ ಮಾಧ್ಯಮಗಳು ನಿರೀಕ್ಷಿಸ್ತಾ ಇರೋ ಕ್ರಾಂತಿ ಅಥವಾ ಭ್ರಾಂತಿ ಆಗುತ್ತೋ ಇಲ್ವೋ, ನಮ್ಮ ಬಹುಕಾಲದ ಸಹೋದ್ಯೋಗಿ ನಾಗರಾಜ್ ಯಾದವ್ ನಮ್ಮ ಸುದ್ದಿವಾಹಿನಿಗಳ ಮೂಲಕ ನಮ್ಮ ಸಹೋದ್ಯೋಗಿ ಆಗೋಗ್ಬಿಟ್ಟಿದ್ರು. ಅವರ ಮುಖಕಾಂತಿ ಬದಲಾಗ್ತದೆ. ತುಂಬಾ ಚಮಕ್ ಅದು ಕ್ರಾಂತಿ ದಿನ ಹತ್ರ ಬರ್ತದೆ. ಯಾಕೆ ಆಗಬಾರ್ದು? ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಬಿಜೆಪಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಸ್ಮೃತಿ ಇರಾನಿ ಅನೇಕ ವರ್ಷಗಳ ಕಾಲ ವಕ್ತಾರರಾಗಿದ್ಕೊಂಡ್ಬಿಟ್ಟು ಮಂತ್ರಿಗಳಾಗೋಗ್ಬಿಟ್ರು, ಏನೇನೋ ಆಗ್ಬಿಟ್ರು. ಯಾಕೆ ಆಗಬಾರ್ದು? ಅದರಲ್ಲಿ ನಾನು ಕಾಲೇಜ್ ಅಧ್ಯಾಪಕನಾಗಿದ್ದಾಗ ಯತೀಂದ್ರ ನಮ್ಮ ವಿದ್ಯಾರ್ಥಿ ಆಗಿದ್ರು. ತುಂಬಾ ಅತ್ಯುತ್ತಮ ವಿದ್ಯಾರ್ಥಿಗಳ ಪೈಕಿ ಒಬ್ಬರಾಗಿದ್ರು. ಅವರು SLC PUC ಎಲ್ಲ ರ್ಯಾಂಕ್ ಹೋಲ್ಡರ್ ಅಂತ ಕಾಣುತ್ತೆ. 100ರ ಒಳಗೆ CET ರ್ಯಾಂಕ್ ತಗೊಂಡ್ಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ಆದ್ರು. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಒಳ್ಳೆ ಪೆಥಾಲಜಿಸ್ಟ್ ಆಗಿದ್ರು. ಅಷ್ಟೇ ಅಲ್ಲ, ಸಂತೋಷ್ ಹೆಗಡೆ ಅವ್ರ ಜೊತೆಗೆ ನಾವು ಪಾವಗಡಕ್ಕೆ ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಅಲ್ಲಿ ಸ್ವಾಮೀಜಿ ಜಪಾನಂದ್ ಅವರು ಒಂದು ಮಾತು ಹೇಳಿದ್ರು. ನಿಮಗೆ ಯತೀಂದ್ರ ಗೊತ್ತಾ ಸರ್? ನಮ್ಮ ಸಿದ್ದರಾಮಯ್ಯನವ್ರ ಮಗ ನಮ್ಮ ಆಶ್ರಮದಲ್ಲಿ 9 ತಿಂಗಳು ಇಲ್ಲೇ ಇದ್ಬಿಟ್ಟಿದ್ರು.
ನಮ್ಮಲ್ಲಿ HIV ಪಾಸಿಟಿವ್ ಮತ್ತು ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಆಶ್ರಯ ಕೊಟ್ಟಿದ್ದೀವಿ. ಅವ್ರಲ್ಲಿ ಇಲ್ಲೇ ಇದ್ಕೊಂಡ್ಬಿಟ್ಟು ಉಚಿತವಾಗಿ ಅವ್ರಿಗೆ ಸೇವೆ ಮಾಡ್ಕೊಂಡು ಇದ್ಬಿಟ್ಟಿದ್ರು. ನೀವು ವೈದ್ಯೋ ನಾರಾಯಣ ಹರಿ ನಾವು ಪುಕ್ಷಟೆ ನಿಮ್ಮ ಸೇವೆ ತಗೋಬಾರ್ದಪ್ಪ, ಏನಾದ್ರು ತಗೋಂತ ಪಾಕೆಟ್ ಮನೆ ಕೊಡೋಕೆ ಹೋದ್ರು ತಗೊಳ್ತಾ ಇರಲಿಲ್ಲ ಅಂತ ಆ ಥರದ ಬದ್ಧತೆ ಇದ್ದಿದ್ದ ವ್ಯಕ್ತಿ ಅದ್ಯಾಕೆ ರಾಜಕೀಯಕ್ಕೆ ಬಂದರು ಅಂತ ಅಂದ್ಬಿಟ್ಟು. ಇತ್ತೀಚಿನ ಅವ್ರ ತಂದೆ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, ರಾಯಬಾಗ್ನಲ್ಲಿ ನಮ್ಮ ತಂದೆಯವರ ರಾಜಕಾರಣಕ್ಕೆ ಕೊನೆಗಾಲ ಬಂದಿದೆ. ಕೊನೆಗಾಲ ಅಟ್ಲೀಸ್ಟ್ ಸಂಧ್ಯಾಕಾಲ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಯೋಗ್ಯವಾಗಿರ್ತಾ ಇತ್ತು. ಹೌದು, ವಯಸ್ಸಿನ ದೃಷ್ಟಿಯಿಂದ, ಅನುಭವದ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ನಮ್ಮ ಇವ್ರ ಥರ ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸ್ಟೇಜಿಗೆ ಬಂದಿದ್ದಾರೆ. ಆದರೆ ನಾವು ಕಳೆದ 2.5 ವರ್ಷದಿಂದ 33 ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳ ಸಾಧನೆ ನೋಡಿದ್ದೀವಿ. ಅವ್ರ ಸಾರ್ವಜನಿಕ ವರ್ತನೆ, ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರ ಕಾರ್ಯವೈಖರಿ ಎಲ್ಲ ನೋಡಿದ ಮೇಲೆ ಎಲ್ಲ ಒಂದು ಕಡೆ ಕರ್ನಾಟಕ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಕೇವಲ ವ್ಯಕ್ತಿಗಳು, ಪಕ್ಷಗಳು, ಸರ್ಕಾರಗಳ ಬದಲಾವಣೆ ಅಲ್ಲ, ಒಂದು ರೀತಿಯ ತಲೆಮಾರಿನ ಬದಲಾವಣೆ ಬಯಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ತಲೆಮಾರಿನ ಬದಲಾವಣೆ ಅಂದ್ರೆ ಪಾಪ ಸಿದ್ದರಾಮಯ್ಯನ ನಿಲ್ಲಿಸ್ಬಿಟ್ಟು ಬೇರೆ ಯಾರೋ ಚಿಕ್ಕವ್ರನ್ನ ತಂದು ಕೂಡ್ಸೋದಂತಲ್ಲ, ಪ್ರಿಯಾಂಕ್ ಖರ್ಗೆ ತಂದು ಕೂಡ್ಸೋದಂತಲ್ಲ, ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿಯನ್ನು ಬಯಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೋಡಿದ್ರೆ ಬಹುಪಾಲಿ ಮಂತ್ರಿಮಂಡಲದಲ್ಲಿ DK ಶಿವಕುಮಾರ್ ರಾಜಕೀಯ ಜವಾಬ್ದಾರಿ ನಿರ್ವಹಿಸೋದ್ರಲ್ಲಾಗಲಿ, ಆಡಳಿತಾತ್ಮಕ ಜವಾಬ್ದಾರಿ ನಿರ್ವಹಿಸೋದ್ರಲ್ಲಿ ಒಂದು ಸ್ವಲ್ಪ ವರ್ಚಸ್ಸನ್ನು ಬೀರ್ಬಿಟ್ಟಿದ್ದಾರೆ. ಅದರಲ್ಲೂ ತೀರಾ ಇತ್ತೀಚೆಗೆ ಒಂದು ಹೊಸ ಪ್ರಯೋಗ, ಬೆಂಗಳೂರು ವಾಕ್ ಅಂತ ಶುರು ಮಾಡ್ಬಿಟ್ರಲ್ಲ, ಮಾರ್ನಿಂಗ್ ವಾಕು. ಇಲ್ಲಿ ತನಕ ಕಾಂಗ್ರೆಸ್ನವರು ವಿದ್ಯಾವಂತ ನಗರವಾಸಿ ವಿದ್ಯಾವಂತ ಮಧ್ಯಮ ವರ್ಗದವ್ರದ್ರೆ ಮೂಗು ಮುರಿತಾ ಇದ್ರು. ಅವರೆಲ್ಲ ಜನತಾದಳ ವೋಟರ್ಸು ಅಥವಾ BJP ವೋಟರ್ಸು ಅಂತ ಅವರಷ್ಟಕ್ಕೆ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಕಾಂಗ್ರೆಸ್ಸನ್ನು ಮೆಚ್ಕೊಂಡು ಮತ ಹಾಕಿರುವಂತ ದೊಡ್ಡ ಪ್ರಮಾಣದಲ್ಲಿ ನಗರವಾಸಿಗಳು ಇದ್ದಾರೆ. ಆದ್ರೆ ಈಗ ಅವ್ರಿಗೆ ಮನವರಿಕೆ ಆಗ್ತಾ ಇದೆ. ಅವ್ರು ವಾಕಿಂಗ್ ಹೋದಾಗಲೆಲ್ಲ ಬೇರೆ ಬೇರೆ ಹಿನ್ನೆಲೆ, ವೃತ್ತಿ ಹಿನ್ನೆಲೆ ಮತ್ತು ಶೈಕ್ಷಣಿಕ ಹಿನ್ನೆಲೆ ಇರೋರೆಲ್ಲ ಬಂದು ಅವ್ರು ನೇರವಾಗಿ ಅವ್ರ ಜೊತೆ ಸಂವಾದ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಸಹನೆಯಿಂದ ಕೇಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಕಾರ್ಪೊರೇಟ್ ಜಗತ್ತಿನ ದಿಗ್ಗಜಗಳಿಬ್ರು ತುಂಬಾ ತೀಕ್ಷ್ಣವಾಗಿ ಟೀಕೆ ಮಾಡ್ತಾ ಇದ್ರು. ಅವ್ರು ಕರೆದ್ಬಿಟ್ಟು ಮಾತಾಡ್ಸ್ಬಿಟ್ಟು ಅವ್ರನ್ನೇ ವಶೀಕರಣ ಮಾಡ್ಕೊಂಡ್ಬಿಟ್ರು. ಒಂದು ಅಡ್ವೈಸರಿ ಕಮಿಟಿ ಮಾಡಿ ನೀವೇ ಸಲಹೆ ಕೊಡಿ ನೋಡೋಣ ಅಂತ. ಎಲ್ಲಕ್ಕಿಂತ ಇವ್ರ ಪಕ್ಷದ ಸಂಸದ ಅವ್ರು ಎಲ್ಲರಿಗಿಂತ ಬಹಳ ಕಠೋರವಾಗಿ ಟೀಕಿಸ್ತಾ ಇದ್ರು. ನಿನ್ನೆ ಅವ್ರಿಗೂ ಒಂದು ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ಅವ್ರನ್ನು ನ್ಯೂಟ್ರಲೈಸ್ ಮಾಡಿಟ್ಟು. ಅಂದ್ರೆ ನನ್ನ 45 ವರ್ಷ ಹವ್ಯಾಸಿ ಪತ್ರಕರ್ತನಾಗಿ ನಾವೇನು ಅಂತಂದ್ರೆ, ಮಂತ್ರಿ ಸ್ಥಾನ ಕೊಡುವಾಗ ಜಾತಿವಾರು, ಪ್ರದೇಶವಾರು ಯಾರಿಗಾದ್ರೂ ಕೊಡಿ, ಎಲ್ಲರೂ ಕೊಡಬೇಕು, ಸಾಮಾಜಿಕ ನ್ಯಾಯ ಅದೆಲ್ಲ ಪಾಲಿಸ್ರಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಖಂಡಿತವಾಗೂ ಯಾರು ನಿಜಕ್ಕೂ ಯೋಗ್ಯತೆ, ಅರ್ಹತೆ ಮತ್ತು ಸೂಕ್ತತೆ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ಯಾರು ಸೂಕ್ತ ಅನಿಸ್ತಾರೋ ಅವ್ರಿಗೆ ಕೊಡಿ ಅಂತಂದ್ಬಿಟ್ಟು ಅನೇಕ. ಆಮೇಲೆ ಇವರು ಇತ್ತೀಚೆಗೆ DK ಶಿವಕುಮಾರ್ ಏನಾಯ್ತು, 2023 ನಾಯಕತ್ವದ ಸಂದರ್ಭ ಬಂದಾಗಲೂ ದಿಲ್ಲಿಗೆ ಹೋಗ್ಲೇ ಇಲ್ಲ. ಸಿದ್ದರಾಮಯ್ಯವರು ಫಸ್ಟ್ ಹೋಗ್ಬಿಟ್ರು AICCಗೆ. ಇವರು ಇಲ್ಲೇ ಕೂತ್ಕೊಂಡ್ಬಿಟ್ಟು ಭಕ್ತನಿದ್ದಲ್ಲಿ ಭಗವಂತ, ಪ್ರಯತ್ನವಿದ್ದಲ್ಲಿ ಪ್ರತಿಫಲ ಅನ್ಕೊಂಡು ಕೂತಿದ್ರು. ಅದು ವರ್ಕೌಟ್ ಆಗಲಿಲ್ಲ. ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು ಅಂತ ಹೇಳಿದ್ರು. ಅವರು CM ಆದ್ರೂ DCM ಆದ್ರೂ ಅಂತ ಬಂದ್ಬಿಟ್ರು. ಅದಾದ ನಂತರ ಮತ್ತೊಂದು ಫಿಲಾಸಫಿಗೆ ಬಂದ್ರು ಅವರು, ಇಲ್ಲ ಪ್ರಾರ್ಥನೆ ಇದ್ದಲ್ಲಿ ಪ್ರತಿಫಲ ಅಂತ ಅನ್ನೋಕೆ ಶುರು ಮಾಡ್ಬಿಟ್ರು. ಕೊನೆಗೆ ಅದಕ್ಕೂ ಬಿಟ್ಬಿಟ್ಟು ಪ್ರಯತ್ನ ಫೇಲ್ ಆಗ್ಬೋದು, ಆದ್ರೆ ಪ್ರಾರ್ಥನೆ ಫೇಲ್ ಆಗಲ್ಲ ಅಂತಂದ್ಬಿಟ್ಟು ಈಗೆಲ್ಲ ದೇವಸ್ಥಾನಗಳೆಲ್ಲ ಸುತ್ತಾಡ್ತಾ ಬರ್ತಾ ಇದ್ದಾರೆ. ಯಾವುದೇ ದೃಷ್ಟಿಯಿಂದ ಅಂದ್ರೆ ಪಬ್ಲಿಕ್ ಪರ್ಸೆಪ್ಷನ್ ಅಲ್ಲಿ DK ಶಿವಕುಮಾರ್ ಯಾಕೆ ಆಗಕ್ಕೆ ಕೊಡುದು, ಅವ್ರಿಗೂ ಒಂದು ಚಾನ್ಸ್ ಕೊಡಬಾರ್ದು. ಯಾಕೆ ಇನ್ನು 2.5 ವರ್ಷ ಇದೆ. ಆಮೇಲೆ ಏನ್ ಗೊತ್ತಾ, ಒಂದು ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ನಾಟಕೀಯತೆ ಇರುತ್ತೆ. ನಮ್ಮ ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳೋದಲ್ಲಿ ಇವರು ತಮ್ಗೆ ಯಾರು ಬೇಕೋ ಅವ್ರು ಆಗ್ಲಿ ಅಂತ ಮನಸ್ಸಲ್ಲಿ ಇರುತ್ತೆ. ಹೈಕಮಾಂಡ್ ಮೇಲೆ ಜವಾಬ್ದಾರಿ. ನಮ್ಮ ಜೊತೆಯಲ್ಲಿ ಮಾಜಿ ಸಚಿವರಾದ HM ರೇವಣ್ಣ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರಾಜಣ್ಣ ಅವರು ಕಳೆದ 2-3 ದಿನದ ಹಿಂದೆ ಮಹಾಭಾರತ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು, ಇಡೀ ರಾಜ್ಯದಲ್ಲಿ ಈ ಓಟ್ ಶಿಫ್ಟಿಂಗ್ ಪವರ್ ಅಂತ ಹೇಳಿ ಯಾರ ಕೈಲಾದ್ರೂ ಇದ್ರೆ ದೇವೇಗೌಡರು ಹಾಗೆ ಯಡಿಯೂರಪ್ಪನವರು. ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ನಾವು ಗಮನ ಕೊಟ್ಟಾಗ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯನವರು, ಬಿಕಾಸ್ ಹೀಸ್ ಅ ಮಾಸ್ ಲೀಡರ್. ಇಂಥ ಮಾಸ್ ಲೀಡರ್ ಅನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಕುರ್ಚಿ ಮೇಲೆ ಕೂರಿಸುವ ಪ್ರಯತ್ನವನ್ನ ಈ ಮಧ್ಯಂತರದ ಅವಧಿಯಲ್ಲಿ ಮಾಡಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನಿಮ್ಮ ಅಬ್ಸರ್ವೇಷನ್ ಬೇಕು ಸರ್ ಇದಕ್ಕೆ. ರಾಜ್ಯದಲ್ಲಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಒಳ್ಳೆಯದು. ಎರಡನೇದು, ನಾಯಕತ್ವ ಬದಲಾವಣೆ ವಿಷಯ ಬಂದಾಗ ಅದಕ್ಕೆ ಬೇರೆ ಬೇರೆ ಪ್ರಕಾರಗಳಿವೆ. ನಾನು ನೋಡಿದೆ, ರವೀಂದ್ರ ರೇಷ್ಮೆ ಅವ್ರ ಮಾತು ಕೇಳಿದೆ. ಈಗ ನಾವು ಹೇಳೋವಂಥ ಸಂದರ್ಭದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಗಬೇಕು ಅಂತ ನಾವುಗಳು ಹೊರಗಡೆ ಇರೋರು ಹೇಳೋದಕ್ಕಿಂತ ಒಂದು ಪ್ರೋಸೆಸ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಚುನಾಯಿತ ಪ್ರತಿನಿಧಿಗಳು ಅವರ ನಾಯಕರನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲೇ ಪ್ರಜಾಪ್ರಭುತ್ವದ ಮೂಲ.
ನಾವು ಇದನ್ನ ಒಪ್ಪಿ ಕಾನ್ಸ್ಟಿಟ್ಯೂಷನ್ ಒಪ್ಪಿ ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ವರ್ಚಸ್ಸು, ವೈಯಕ್ತಿಕ ಮಾತುಗಳು, ವೈಯಕ್ತಿಕ ತೀರ್ಮಾನಗಳು ಅದು ಬರೋದಿಲ್ಲ. ನಾನು ಸಿದ್ದರಾಮಯ್ಯನವರ ವರ್ಚಸ್ಸಿನ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದರೆ ಈಸ್ ಎ ಜನನಾಯಕ. ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ, 16 ಬಡ್ಜೆಟನ್ನು ಕೊಟ್ಟಿದ್ದಾರೆ. ಅವರು ಎಲ್ಲ ವಿಷಯದಲ್ಲೂ ಕೂಡ ಇಟ್ ಈಸ್ ಸಕ್ಸೆಸಿವ್ ಚೀಫ್ ಮಿನಿಸ್ಟರ್ನೇ. ಆದರೆ ಮುಖ್ಯಮಂತ್ರಿಗಳ ಆಯ್ಕೆ ಏನಾಗುತ್ತೆ ಅನ್ನೋ ವಿಷಯಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯವೈಖರಿಗೂ ಹೋಲಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಕೇಳಿಸ್ಕೊಂಡೆ ಮಾನ್ಯ ರವೀಂದ್ರ ರೇಷ್ಮೆ ಅವರ ಮಾತನ್ನು. ನಿಜ, ನಮ್ಮಲ್ಲಿ ಎಲ್ಲರೂ ಕೂಡ ಪ್ರಬುದ್ಧಮಾನಕ್ಕೆ ಬರುವಂಥ ನಾಯಕರುಗಳು ಅನೇಕ ಜನರು ಇದ್ದಾರೆ. ಅದರಲ್ಲಿ ಪಕ್ಷ ಕಟ್ಟೋದ್ರಲ್ಲಿ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಕೂಡ ದೇವರಾಜ್ ಅರಸವ್ರ ಕಾಲದಿಂದಲೂ ಕೂಡ ನಾನು ಸಂಘಟನೆಯಲ್ಲೇ ಬಂದಂಥವ್ರು. ನನಗೆ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಪಕ್ಷ ಮೊದಲು, ಜಾತಿ ಎರಡನೇದು, ಮೂರನೇದು ಹಣ ಇತ್ತು. ಇವತ್ತು ನಾವು ನೋಡ್ತಾ ಇದ್ದೇವೆ, ಮೊದಲನೇದು ಹಣ, ಎರಡನೇದು ಜಾತಿ, ಮೂರನೇದು ಪಕ್ಷಕ್ಕೆ ಹೋಗಿ ನಿಂತಿದ್ದೀವಿ. ಇಂಥ ರಾಜಕೀಯ ಅವನತಿ ಅಂತ ಹೇಳಿದ್ರು ತಪ್ಪಾಗಲಾರದು. ಇಂಥ ಸಂದರ್ಭದಲ್ಲಿ ರಾಜಣ್ಣವರವರ ಮಾತಿನಲ್ಲಿ ಒಂದಂತೂ ಇದೆ, ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅಂತ ನಾವು ಇಲ್ಲ ಅಂತ ಯಾರು ಹೇಳಲ್ಲ. ವೋಟ್ ಟ್ರಾನ್ಸ್ಫರ್ ಮಾಡೋ ಕೆಪಾಸಿಟಿ ಇರೋದು ಅವ್ರಿಗಿದೆ, ಇಲ್ಲ ಅಂತ ಹೇಳ್ತಲ್ಲ. ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಷ್ಟೇ. ಸಿದ್ದರಾಮಯ್ಯನವ್ರನ್ನ ಹೊಗಳೋದು, ಸಿದ್ದರಾಮಯ್ಯನವರ ಚರ್ಚೆ ಈಗ ತಾವು ಅವಾಗಲೇ ಮಾತನಾಡುವಾಗ ಮಾಸ್ ಲೀಡರ್ ಹೌದು, ಅವರ ವರ್ಚಸ್ಸಿನ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳಿ ಅವರ ವರ್ಚಸ್ಸನ್ನ ಈ ತಲೆಮಾರಿನ ವೋಟರ್ಸ್ಗೆ ಮತ್ತೊಮ್ಮೆ ತಲುಪಿಸುವ ಪ್ರಯತ್ನ ಸಿದ್ದರಾಮೋತ್ಸವದ ಭಾಗವಾಗಿ ಮಾಡಿದ್ರಲ್ಲಿ ತಮ್ಮ ಪಾತ್ರ ಕೂಡ ಬಹಳ ಇದೆ ಸರ್. ಬಟ್ ಇದೀಗ ಅದೇ ಅಹಿಂದ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಅವರ ಕುರ್ಚಿಯನ್ನ ಉಳಿಸೋ ಪ್ರಯತ್ನ ಆಗ್ತಾ ಇದೆ ಅನ್ನೋ, ಇದನ್ನ ಅಪವಾದ ಅಂತಿರೋ, ಆರೋಪ ಅಂತಿರೋ, ಅಥವಾ ಸತ್ಯಕ್ಕೆ ಹತ್ತಿರವಾದ ಮಾತು ಅಂತಿರೋ ಗೊತ್ತಿಲ್ಲ. ಇಂಥದ್ದೊಂದು ಪ್ರಯತ್ನ, ಅಹಿಂದ ನಾಯಕರನ್ನ ಒಟ್ಟು ಮಾಡೋದು, ಬಲ ಪ್ರದರ್ಶನ ಮಾಡೋದು, ತೆರೆಮರೆಯಲ್ಲಿ ಪ್ರಯತ್ನ ಮಾಡೋ ಮೂಲಕ ಅಹಿಂದ ಓಟು ಸಿದ್ದರಾಮಯ್ಯನವ್ರ ಮೇಲೆ ಡಿಪೆಂಡ್ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಡಿಪೆಂಡ್ ಆಗಿರಬೇಕು ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ತಲುಪಿಸೋ ಪ್ರಯತ್ನ ಆಗ್ತಿದೆ ಅನ್ನೋದೊಂದು ಚರ್ಚೆ ಆಗ್ತಿದೆ. ಇದು ಸೃಷ್ಟಿ, ಇದು ನೀವು ರಾಜಕೀಯ ವಿದ್ಯಮಾನಗಳೆಲ್ಲ ಆಗ್ತಕ್ಕಂಥ ಚರ್ಚೆಗಳೇ ಹೊರತು ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಭಾಳ ಕಷ್ಟ ಇದೆ. ಅಷ್ಟು ಈಸಿಯಾಗಿ ಅದಕ್ಕಾಗಿಯೇ ಮಾಡ್ತಾ ಇದ್ದಾರೆ ಅಂತ ಹೇಳೋರು ಇವಾಗ ನೆನ್ನೆ ನೋಡಿದೆ, ಡೆಲ್ಲಿಗೆ 11ನೇ ತಾರೀಕು ಹೋಗ್ತಾ ಇದ್ದಾರೆ ಡಿ ಕೆ ಅಂತಾರೆ, 14ಕ್ಕೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಅಂತಾರೆ, ಅದರಿಂದನೇ ಬದಲಾವಣೆ ಅಂತಾರೆ. ಇದರಲ್ಲಿ ಯಾವ್ದಿದೆ ಯಾವ್ದಿಲ್ಲ ಅನ್ನೋದನ್ನ ಹೇಳ್ಬೇಕಾದವ್ರು ಹೇಳಿದ್ರೆ ಅದಕ್ಕೆ ಬೆಲೆ ಬರುತ್ತೆ. ಒಂದ್ ನಿಮಿಷ ಮೈಕೊಂಡ ಶಾಸಕರು ದಲಿತ ಸಿಎಂ ಆಗಬೇಕು, ಸತೀಶ್ ಅವರೇ ಆಗಬೇಕು ಹೇಳಿ ಬಿಡಿ, ಹೇಳಿ ಸರ್, ಇದನ್ನು ಸೇರಿಸ್ಕೊಂಡು ಹೇಳಿ ಅಂತ ಹೇಳಿ. ಈಗ ಅವರವರ ನನಗೆ ಸ್ವಲ್ಪ ಮಾತಾಡಕ್ ಬಿಡ್ಬೇಕು ನೀವು, ಯಾಕೆಂದ್ರೆ ನಾನು ಪ್ಯಾನಲ್ ಅಲ್ಲಿ ಆಚೆ ಇದ್ದೀನಿ, ಟೈಮ್ ಟು ಮೀ, ಸ್ವಲ್ಪ ಅವಕಾಶ ಕೊಡಿ. ವೈಟ್ ಯಾವುದು ಹೇಳ್ತೀನಿ. ಈಗ ವೈಯಕ್ತಿಕ ಅಭಿಪ್ರಾಯಕ್ಕೆ, ವೈಯಕ್ತಿಕ ಮಾತುಗಳಿಗೆ ನಮ್ಮಲ್ಲಿ ಬೆಲೆ ಸಿಗಲ್ಲ. ಕಲೆಕ್ಟಿವ್ ಲೀಡರ್ಶಿಪ್ ಯಾವತ್ತೂ ಕೂಡ ಬಂದಿರತಕ್ಕಂಥದ್ದು. ಜೊತೆಗೆ ಆಯ್ಕೆನೂ ಕೂಡ ಕಲೆಕ್ಟಿವ್ ಆಗಿ ಆಗಬೇಕು. ಪ್ರಯತ್ನ ಮಾಡಬೇಡಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆ ಒಂದು ಜಾಗಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಅನೇಕ ಜನ ಇರ್ತಾರೆ. ಆ ಖಾಲಿ ಆದಾಗ ತಾನೇ ಅದ್ರ ಚರ್ಚೆ ಬರಬೇಕಾಗಿರ್ತಕ್ಕಂಥದ್ದು. ಇವತ್ತು ಕುರ್ಚಿ ಖಾಲಿ ಇಲ್ಲ. ಈಗ ಅದಕ್ಕೆ ಮೊದಲೇನೆ ಇವೆಲ್ಲ ನಡೀತಾ ಇರಬೇಕಾದ್ರೆ ಮಗು ಹುಟ್ಟೋದಕ್ಕೆ ಮೊದಲೇನೆ ಗುಲಾಬಿ ಹೊಲಿಸ್ದಂಗೆ ಆಗ್ತಾ ಇದೆ. ಚರ್ಚೆ ಲೈನ್ ಯಾವ ರೀತಿ ಹೋಗ್ತದೆ ಅನ್ನೋದ್ರ ಮೇಲೆ ಬೇಕು. ನಾನು ಈಗ ಇವರು ಇಕ್ಬಾಲ್ ಹುಸೇನ್, ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ. ಇನ್ನು ಅಂಥವ್ರು ಬಹಳ ಜನ ಇದ್ದಾರೆ. ಪರಮೇಶ್ವರ್ ಆಗ್ಬೇಕು ಅಂತ ನೆನ್ನೆ ಇದ್ದಕ್ಕಿದ್ದಂಗೆನೆ ಕೆ ಎಚ್ ಮುನಿಯಪ್ಪನವರೇ ಮುಖ್ಯಮಂತ್ರಿ ಅಂತ ಅಂದ್ರು. ನೀವು ಯಾರನ್ನ ತಗೊಳ್ತೀರಾ? ಇದು ಅನಿಸಿಕೆಗಳು, ಇದು ಅಭಿಪ್ರಾಯಗಳು. ಆದರೆ ಅದಕ್ಕೊಂದು ಕಾರ್ಯಸೂಚಿನೂ ಇದೆ, ವ್ಯಾಪ್ತಿ ಇದೆ, ಅದಕ್ಕೆ ವೇದಿಕೆ ಇದೆ, ಅದಕ್ಕೊಂದು ತೀರ್ಮಾನ ಆಗ್ತಕ್ಕಂಥ ರೀತಿ ನೀತಿಗಳಿವೆ. ಅದನ್ನು ಬಿಟ್ಟು ಊಹೆಗೆ ಇದಕ್ಕೆಲ್ಲ ರಾಜಕೀಯದಲ್ಲಿ ಅನೇಕ ನಡೆಯುತ್ತವೆ. ಆದರೆ ಕೊನೆಗೆ ರಿಸಲ್ಟ್ ಮಂಥನ ಆಗಿ ಒಂದು ರಿಸಲ್ಟ್ ಬರುತ್ತೆ. ಇದು ಅವಶ್ಯಕತೆಗಿನ್ನ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮಂಥ ಕಾರ್ಯಕರ್ತರಿಗೆ ನೋವಾಗುತ್ತೆ.
ನಿಜ ಸರ್. ಇವಾಗ ನೀವೇ ಹೇಳಿದಾಗೆ ಈ ಅನಿಸಿಕೆ ಅಭಿಪ್ರಾಯಗಳು ಯಾಕೆ ಬಂದ್ಬಿಡುತ್ತೆ ಅಂತಂದ್ರೆ, ಈಗ ರಾಜಣ್ಣ ಅವರನ್ನ ಪಕ್ಷದಿಂದ ಅಂದ್ರೆ ಅವರ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಯ್ತು, ಹೈಕಮಾಂಡ್ ನ ಡಿಸಿಷನ್ ಅದು. ಆದ್ರೆ ಈಗ ನವೆಂಬರ್ 7ನೇ ತಾರೀಕಿಗೆ ರಾಜಣ್ಣ ಅವ್ರ ಮನೆಗೇನೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅನ್ನೋದು, ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತಿದ್ದಾರೆ? ಅಲ್ಲಿಗೆ ಅಹಿಂದ ನಾಯಕರೆಲ್ಲರೂ ಕೂಡ ಒಂದಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವ ಭಾಗ ಇದು. ಸುರ್ಜೇವಾಲಾ ಅವರು ವಿರುದ್ಧವಾಗಿ ಮಾತನಾಡಿದ್ರು, ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ದ ಓಟ್ ಚೋರಿ ವಿಚಾರವಾಗಿ ನೇರವಾಗಿ ಮಾತನಾಡಿದ್ರು. ಈ ಕಾರಣಕ್ಕೆ ಉಚ್ಚಾಟನೆಗೊಳಪಟ್ಟ ಅಥವಾ ಸಚಿವ ಸ್ಥಾನದಿಂದ ವಜಾಗೊಂಡಂತ ರಾಜಣ್ಣ ಅವ್ರ ಮನೆಗೆ ಮುಖ್ಯಮಂತ್ರಿಗಳು ಹೋಗ್ತಿರೋದು ಯಾಕಪ್ಪ? ಇದು ಅಹಿಂದ ಬಲ ಪ್ರದರ್ಶನ ಅಲ್ಲದೆ ಇನ್ನೇನು? ಹಿಂಗೂ ಪ್ರಶ್ನೆ ಕೇಳೋರಿದ್ದಾರೆ. ಈಗ ಒಂದು ನಿಮಿಷ, ರಾಜಣ್ಣವರು ಮಂತ್ರಿಮಂಡಲದಿಂದ ತೆಗೆದಿದ್ದಾರೆ ಹೊರತು ಕಾಂಗ್ರೆಸ್ ಇಂದ ತೆಗೆದಿಲ್ವಲ್ಲ. ಟಿಲ್ ಟುಡೇ ಈಸ್ ಎ ಕಾಂಗ್ರೆಸ್ ಲೀಡರ್. ಕಾಂಗ್ರೆಸ್ ಮಂತ್ರಿ ಪದವಿ ಇರೋ 134 ಜನದಲ್ಲಿ ಒಬ್ಬರು ತಗೊಳ್ತೀವಿ. ಆದ್ರೆ ಕಾಂಗ್ರೆಸ್ ಇಂದ ಇರ್ತಕ್ಕಂಥ ಅವರು MLA ಈ ಟರ್ಮ್ ಮುಗಿಯೋವರೆಗೂ ಈಸ್ ಎ ಲೀಡರ್ ಆಫ್ ದಿ ನಮ್ಮ ಪಾರ್ಟಿ, ಒಬ್ಬ ಮುಖ್ಯಸ್ಥ. ಅದ್ರ ಮನೆಗೆ ಹೋದ್ರೆ ಉಚ್ಚಾಟಿತ ಅಂದ್ಬಿಟ್ರೆ ಕಾಂಗ್ರೆಸ್ ಇಂದ ಉಚ್ಚಾಟಿತ ಆಗಿದಾರ? ಇಲ್ವಲ್ಲ. ಅದೇ ಕಲ್ಪನೆ ಅಂದಿದ್ದು ನಾನು. ಇಂಥ ಚರ್ಚೆಗಳಿಗೆ ಗ್ರಾಸವಾಗೋದು, ಇಂಥ ಚರ್ಚೆಗಳು ಪ್ರಾರಂಭ ಆಗೋದು ಈ ರೀತಿನೇ. ಈಗ ಉದಾಹರಣೆಗೆ ನಾವು ಇವರು ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡಿದಾಗ ಪಕ್ಷ ಒಂದ್ ನಿಮಿಷ. 2013ರಿಂದ 2018ರವರೆಗೆ ಕೇವಲ 122 ಸೀಟ್ಗಳ ಸರಳ ಬಹುಮತ ಇದ್ದಾಗ ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕರಾಗಿದ್ರು. ಅವಾಗ ಡೆಪ್ಟಿ CM ಪೋಸ್ಟ್ ಇರಲಿಲ್ಲ. ಅಷ್ಟೇ ಅಲ್ಲ, DK ಶಿವಕುಮಾರ್ ತರದವರು ಮಂತ್ರಿಮಂಡಲ ಸೇರ್ಲಿಕ್ಕೆ 8-9 ತಿಂಗಳು ಹೊಡೆದಾಡ್ಬಿಟ್ಟು ಆಮೇಲೆ ಒಳಗೆ ಬಂದ್ರು ಅವರು. ಆಮೇಲೆ ರಮೇಶ್ ಕುಮಾರ್ ರಾಯರೆಡ್ಡಿ ತರದವರೆಲ್ಲ 2.5 ವರ್ಷ ಕಾದ್ಬಿಟ್ಟು ಆಮೇಲೆ ಮಂತ್ರಿಗಳಾದ್ರು. ಪ್ರಶ್ನಾತೀತ. ಅವಾಗ ಯಾರು ಇಂಥ ಚರ್ಚೆಗಳೇ ನಡೀತಾ ಇರಲಿಲ್ಲ. ಮಂತ್ರಿಮಂಡಲಕ್ಕೆ ಯಾರು ಸೇರಿಸ್ತಾರೆ, ಯಾರು ಡ್ರಾಪ್ ಆಗ್ತಾರೆ ಹೊರ್ತಿದ್ರು. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರ್ತಿರಲಿಲ್ಲ. ಆದ್ರೆ ಈಗ 136 ಪ್ಲಸ್ 2 ಬೈ ಎಲೆಕ್ಷನ್ 138 ಸೀಟ್ಗಳ ಸುಭದ್ರ ಸರ್ಕಾರ ಇದ್ದಾಗ ಮೊದಲನೇ ದಿವಸದಿಂದನೂ ಅಭದ್ರತೆ ಕಾಡ್ತಾ ಇದೆ. ಮೊದಲನೇ ದಿವಸದಿಂದನೂ 2.5 ವರ್ಷಗಳ ಒಪ್ಪಂದ ಇತ್ಯಾದಿ ನೀವು ಮಾತಾಡ್ತಾ ಬಂದ್ರಲ್ಲ, ಇನ್ನು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಆ ಬಗ್ಗೆ ಚರ್ಚೆ. ಆಮೇಲೆ ನಿಮ್ಮ ಕೃಷ್ಣ ಬೈರೇಗೌಡರು ಹೇಳ್ಬಿಟ್ರು, ನಮ್ಗೆ ಅವತ್ತೇ ಹೇಳಿದ್ರು 2.5 ವರ್ಷಗಳ ನಂತರ ನೀವು ಬಿಟ್ಕೊಡೋಕೆ ತಯಾರಾಗಬೇಕು ಅಂತ ಅವತ್ತೇ ಹೇಳಿದ್ರು ಅಂತ ಅಂದ್ಬಿಟ್ಟು ಮೊನ್ನೆ ಅವ್ರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ಈಗ ಈ ಎಡಬೆಡಂಗಿ ನಿಧಾನ ರೇಷ್ಮೆಜಿ 1 ಸೆಕೆಂಡ್ ಪ್ರೊಫೆಸರ್. ನೀವು ಮಾಧ್ಯಮದ ಹಿರಿಯ ನಾಯಕರು, ನನ್ನ ಒಂದು ಮಾತು ತಗೊಳ್ಳಿ. ಕೃಷ್ಣ ಬೈರೇಗೌಡರು ಮುಖ್ಯಮಂತ್ರಿಗಳು ಬದಲಾಗೋ ವಿಷಯ ಅಲ್ಲ 2.5 ವರ್ಷ ಕೇಳಿದ್ದು. ಮಂತ್ರಿಮಂಡಲದ ಚೇಂಜಸ್ ಆಗತ್ತೆ, ಮಂತ್ರಿಗಳ ಬದಲಾವಣೆ ಆಗ್ತಾರೆ. ಮಂತ್ರಿಗಳಲ್ಲಿ ನಾನು ಕೂಡ ತ್ಯಾಗ ಮಾಡಿ ಪಾರ್ಟಿ ಕೆಲಸ ಮಾಡಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ರು. ಅದೇ ಯಾವ ಮಾತನ್ನ ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಹೋಗ್ತದೆ. ನಾನು ವಿಷಯನ ಸರಿಯಾದ ರೀತಿಯಲ್ಲಿ ಗ್ರಹಿಸ್ಬೇಕು ಅನ್ನೋದು ನನ್ನ ಆಶಯ. ಅವ್ರೇನು ಹೇಳಿದ್ರು, ಮುಖ್ಯಮಂತ್ರಿ ಬದಲಾಗ್ತಾರೆ, ಆ ಟೈಮಲ್ಲಿ 2 ವರ್ಷಕ್ಕಾಗಿದೆ ಅಂತ ಹೇಳಿದ್ರ? ನೋ, ಪಕ್ಕ ಅವ್ರು ಹೇಳಿದ್ದು ಇವತ್ತಿಗೂ ಇದೆ. 2.5 ವರ್ಷಕ್ಕೆ ಇದು ಮಂತ್ರಿಮಂಡಲ ರಚನೆ ಆಗಬೇಕು ಅನ್ನೋ ಚರ್ಚೆ ಇದೆ. ಅದಕ್ಕೆ ನಾನು ಸಿದ್ಧಿದ್ದೇನೆ, ನನಗೆ ನೋವಿಲ್ಲ, ನಾನು ಪಾರ್ಟಿ ಕೆಲಸ ಮಾಡಕ್ಕೂ ತಯಾರಿದ್ದೇನೆ, ಪಾರ್ಟಿಯ ಸಿಪಾಯಿ ಎಂದ್ರು. ಮಂತ್ರಿಮಂಡಲದ ವಿಚಾರಕ್ಕೆ ಸೀಮಿತವಾಗಿರಬಹುದು. ಬಟ್ ರಾಜಣ್ಣ ಅವ್ರು ಇದೇ ವಿಚಾರಕ್ಕೆ ಏನನ್ಬಿಟ್ರು, ಈ ಶಫಲ್ ಯಾರು ಮಾಡ್ತಾರೆ ಅವರೇನೆ ಕಿಂಗು, ಸಿದ್ದರಾಮಯ್ಯನವರ ನೇತೃತ್ವದಲ್ಲಾದ್ರೆ ಅದು ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನೋ ಸೂಚನೆ. ಇದು ಇನ್ ಕೇಸ್ ವಿಳಂಬ ಆಗ್ಬಿಟ್ರೆ ಸಚಿವ ಸಂಪುಟ ಪುನಾರಚನೆ, ಅಲ್ಲಿ DK ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡ್ಲಿಕ್ಕೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಅವ್ರ ಮಾತಿನ ಅರ್ಥ ಇದೇ ಆಗಿತ್ತು. ಅಂದ್ರೆ ಯಾರ ನೇತೃತ್ವದಲ್ಲಿ ಕ್ಯಾಬಿನೆಟ್ ನ ಪುನರ್ರಚನೆಯೋ ಅಥವಾ ಮತ್ತೊಮ್ಮೆ ನೀವು ಈಗ ಮೇಡಮ್ನವರೇ ಲಕ್ಷ್ಮಿ ಸ್ವಲ್ಪ ನಿಲ್ಸಿ, ಪಾಪ ಬಹಳ ಫಾಸ್ಟ್ ಆಗಿದ್ದೀರಾ. ಇಲ್ಲ ಸರ್, ರಾಜಣ್ಣ ಅವ್ರು ಹೇಳಿದ್ರು ನೀವು ಬರೀ ಮಾಡಿ ನಾನು ನೋಡಿಲ್ವಾ, ನಾನೇನು ಹಂಗೆ ಇದ್ದೀನ, ನಾನು ಎವ್ರಿಡೇ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ, ನೋಡ್ತಾನೆ ಇದ್ದೀನಿ. ಆದರೆ ಬದಲಾವಣೆ ಆಗೋದು ಬಿಡೋದು ಬೇರೆ. ಮಂತ್ರಿಮಂಡಲ 2.5 ವರ್ಷಕ್ಕಾಗುತ್ತೆ ಅಂತಕ್ಕಂಥದ್ದು ಹಿಂದೆನೇ ಸಿದ್ದರಾಮಯ್ಯನವರು ಹೇಳಿದ್ರು, 4 ತಿಂಗಳಿಂದನೇ ಬದಲಾವಣೆಗೆ ಹೇಳಿದ್ರು. ಈಗ ನಾನು 2.5 ವರ್ಷ ಆಗಲಿ ಅಂತ ಹೇಳಿದೀವಿ ಅಂತ ಹೇಳಿ ಒಂದಕ್ಕೊಂದು ಕನ್ಫ್ಯೂಷನ್ ಅಂಡ್ ಇದನ್ನ ಮಾಡೋದು ಬಹಳ ಪ್ರಯತ್ನ ನಡೀತಾ ಇದೆ. ಸರಿ ಸರಿ ಸರ್, ನಿಮ್ಮ ಹತ್ರ ಸಮಯ ಇದ್ರೆ ನಾನು ಇನ್ನಿಬ್ಬರು ಪ್ಯಾನಲಿಸ್ಟ್ ಗಳಿದ್ದಾರೆ, ಅವ್ರ ಹತ್ರ ಮಾತನಾಡ್ಸ್ಕೊಂಡು ವಾಪಸ್ ಬರ್ತೀನಿ. ನಮ್ ಜೊತೆಯಲ್ಲಿ ಶಿವರಾಮ್ ಅವರು ಅಹಿಂದ ಮುಖಂಡರು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರು 2 ನಿಮಿಷದ ನಿಮ್ ಸಮಯ ನಮ್ ಜೊತೆಯಲ್ಲಿ ಇರ್ಲಿ. ಶಿವರಾಮ್ ಅವರೇ, ಈಗ ಪತ್ರ ಚಳವಳಿ ನಡೆಸಬೇಕು,
ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ಹಿಂಗೊಂದು ಅನಿಸಿಕೆ ಯಾಕೆ ಬಂತು? ಈ ಅಭದ್ರತೆ ಅಂದ್ರೆ ಮುಖ್ಯಮಂತ್ರಿ ಚೇರ್ನಿಂದ ಸಿದ್ದರಾಮಯ್ಯನವರು ಕೆಳಗಿಳಿದು ಬಿಡ್ತಾರೆ ಅನ್ನುವಂತಹ ಒಂದು ಚಿಂತನೆ ಆದ್ರೂ ಯಾಕೆ ಬಂತು ಅಂತ ಹೇಳಿ. ನಾವು ಕೆಳಗಡೆ ಇಳಿದ್ಬಿಡ್ತಾರೆ ಅಂತ ಉದ್ದೇಶ ಅಲ್ಲ ಅದು. ನಮ್ಮ ಉದ್ದೇಶ ಏನು ಅಂತ ಅಂದ್ರೆ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ 2023ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 135 ಜನ MLAಗಳು ಆಯ್ಕೆಯಾಗಿ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಎಲೆಕ್ಟೆಡ್ CM, ಸೆಲೆಕ್ಟೆಡ್ CM ಅಲ್ಲ. ಸೊ ಆ ಉದ್ದೇಶದಿಂದ 2.5 ವರ್ಷಗಳ ಬಹಳ ಸಮರ್ಥವಾಗಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸಮರ್ಥವಾಗಿ ಆಡಳಿತವನ್ನು ನೀಡಿಕೊಂಡು ಸಾಮಾಜಿಕ ನ್ಯಾಯವನ್ನ ಎತ್ತಿಡಿತಾ ಇದ್ದಾರೆ. ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕೂಡ ಈಗ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳ ಮಹಾನ್ ದೊಡ್ಡ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸೊ ಅಂತ ಸಂದರ್ಭದಲ್ಲಿ 2 ವರ್ಷ ತುಂಬಿದ್ರ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಇಟ್ಕೊಂಡು ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸ ಈಗ ನಡೀತಾ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದೇನಾಗ್ತಾ ಇದೆ, BJP ಮತ್ತೆ JDS ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಕೂಡ ಅದನ್ನ ಗೊಂದಲವಾದಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂತ ಅಂದ್ರೆ, ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಈ ಶೋಷಿತ ಸಮುದಾಯಗಳು, ಅಹಿಂದ ಸಮುದಾಯಗಳು ಬಹಳ ಗಟ್ಟಿಯಾಗಿ ನಿಂತಿದ್ದಾವೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯಾಗಿ ಅವತ್ತಿಂದ ಇವತ್ತುವರೆಗೂ ನಿಂತ್ಕೊಂಡು ಬಂದಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಅಹಿಂದ ಸಮುದಾಯಗಳ, ಶೋಷಿತ ಸಮುದಾಯಗಳ ಮನಸ್ಸುಗಳಿಗೆ ಘಾಸಿ ಆಗಬಾರ್ದು. ಸೊ ಆ ಕಾರಣಕ್ಕೆ ಏನಂದ್ರೆ ಈ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಈಗೇನೆ ಅದು ದಿಕ್ ತಪ್ತದೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ, ಡಿಸೆಂಬರ್ ಕ್ರಾಂತಿ ಅಂತ ಹೇಳಿ ಹೇಳಿಕೆಗಳು ಕೊಡ್ತಾರೆ. ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ಹುನ್ನಾರ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾವೇನು ಮನವಿ ಮಾಡಿದ್ವಿ ಇವತ್ತು ಅಂತ ಅಂದರೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಿ ಕ್ಲಿಯರ್ ಮಾಡಬೇಕು ಅಂತೇಳಿ ಏನು ಈ ಗೊಂದಲ ನಡೀತಾ ಇದೆಯಲ್ಲ, ಈ ಗೊಂದಲ ತಪ್ಪಿಸಿ ಉಳಿದ 5 ವರ್ಷದ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಬಿಟ್ರೆ ಅದೇನಾಗ್ತದೆ, ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಸೊ ಅಲ್ಲಿಗೆ ಈ ಸಮುದಾಯಗಳಿಗೆ ಮತ್ತು ಈ ಗೊಂದಲಕ್ಕೆ ಎಲ್ಲ ತೆರೆ ಎಳೆದಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಈ ಗೊಂದಲಕ್ಕೆ ತೆರೆ ಎಳೀರಿ ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಿದ್ವಿ ಪತ್ರ ಚಳವಳಿಯ ಮೂಲಕ. ಇದು ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಿರಿಯ ನಾಯಕರು ಶಿವರಾಮ್ ಸರ್, HC ಮಹದೇವಪ್ಪನವರಂತಹ ಹಿರಿಯ ನಾಯಕರು ಬಂದು ಹೇಳ್ತಾರೆ, ಯಾರು ಅನಿವಾರ್ಯ ಅಲ್ಲ, ಈ ದೇಶಕ್ಕೆ ಯಾರು ಕೂಡ ಅನಿವಾರ್ಯ ಅಲ್ಲ. ಕಾಲ ಬಂದಾಗ ಕಾಂಗ್ರೆಸ್ಗೆ ಅದನ್ನ ಆಡ್ ಮಾಡ್ತಿದ್ದಾರೆ ರವೀಂದ್ರ ರೇಷ್ಮೆ ಸರ್. ಥ್ಯಾಂಕ್ ಯು ಸರ್. ಕಾಲ ಬಂದಾಗ ಬದಲಾವಣೆ ಅನ್ನೋದಾಗ್ಲೇಬೇಕು, ಯಾರ್ದಾದ್ರೂ ಪರವಾಗಿ ಯಾರಾದ್ರೂ ಇವರೇ ಇರಬೇಕು ಅಂತ ಮಾತನಾಡಿದ್ರೆ ಅದು ಹೊಗಳ ಬಟ್ಟತನ ಆಗತ್ತೆ. ಹೊಗಳ ಬಟ್ಟತನ ಸರ್ವಾಧಿಕಾರಿ ಬಂದ್ರು ಅಂತಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ವಿರೋಧಿ. ಹೇಳಿದ್ ನಾವಲ್ಲ ಸರ್, ಹೇಳ್ತಿರೋದು HC ಮಹದೇವಪ್ಪನವರು. ಇಲ್ಲಿ ಏನು ಗೊತ್ತಾ ಮೇಡಮ್, ಬಹಳ ಪ್ರಮುಖವಾಗಿ ಇಲ್ಲಿ ಯಾರು ಸರ್ವಾಧಿಕಾರಿ ಅನ್ನೋಲ್ಲ, ಯಾವ ನಾಯಕರುಗಳು ಆ ಕಾಲಘಟ್ಟದಲ್ಲಿ ದೇವರಾಜ ಅರಸು ಅವರಿಂದ ಇವತ್ತುವರೆಗೆ ಸಿದ್ದರಾಮಯ್ಯವರೆಗೆ ಆ ಕಾಲಘಟ್ಟದಲ್ಲಿ ಆ ನಾಯಕರುಗಳು ಬರ್ತಾರೆ. ಆದ್ರೆ ಇಲ್ಲಿ ಸಮುದಾಯದ ದೊಡ್ಡ ಮಾಸ್ ಲೀಡರ್ ಅಂದ್ರೆ HM ರೇವಣ್ಣ ಸಾಹೇಬ್ರು ಹೇಳ್ದಂಗೆ ಸಿದ್ದರಾಮಯ್ಯನವರು ನಮ್ಮ ಅಂದ್ರೆ ಓಟ್ಗಳನ್ನ ತಂದು ಕೊಡೋದಿದೆಯಲ್ಲ ಒಂದ್ ಕಡೆಯಿಂದ ಒಂದ್ ಕಡೆಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಓಟ್ನ ಟ್ರಾನ್ಸ್ಫರ್ ಮಾಡೋದು ಎಲ್ಲಾ ನಾಯಕರುಗಳಿಗೂ ಬರಲ್ಲ. ಸೊ ಅಂತ ಒಬ್ರು ನಾಯಕರು ಇವತ್ತು ಜನಾದೇಶ ಕೊಟ್ಟಿದೆ ಸಿದ್ದರಾಮಯ್ಯನವ್ರಿಗೆ 2023ರಲ್ಲಿ 5 ವರ್ಷಗಳ ಕಾಲ ನೀವು ಆಡಳಿತ ನಡೆಸಿ ಅಂತ. ಆ ಜನಾದೇಶದ ವಿರುದ್ಧ ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾರೇ ನಾಯಕರು ಹೇಳಿದ್ರು ಇಲ್ಲಿ ಒಗಳು ಬಟ್ಟಿಗೆ ಅಂತಾಗ್ಲಿ ಅಥವಾ ಇನ್ನೊಂದಾಗ್ಲಿ ಸಿದ್ದರಾಮಯ್ಯ ಅದಲ್ಲ. ಜನದೇಶ ಏನಿದೆ, ಸಂವಿಧಾನ ಏನಿದೆ ಅದ್ರ ಪ್ರಕಾರ ಆಡಳಿತ ನಡೆಸ್ತಾ ಇದ್ದಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಆಗಿದ್ದಾರೆ. ಸೊ ಆ ಉದ್ದೇಶಕ್ಕಾಗಿ ಗೊಂದಲ ಸೃಷ್ಟಿ ಮಾಡಬೇಡಿ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿವಸಗಳಲ್ಲಿ ಅನಾಹುತವನ್ನು ಉಂಟು ಮಾಡ್ತದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೆ ತೆರೆ ಎಳಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇರುವಂತದ್ದು. ಸರಿ, ನಾನು ಚಿಕ್ಕ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಕಾಂಗ್ರೆಸ್ ಪಕ್ಷದ ಬೆಂಬಲಗಳಿಗೆ ಮೂಲ ಆಗ್ತಿರೋದು ಕೇವಲ ವಿರೋಧ ಪಕ್ಷಗಳು, ಮಾಧ್ಯಮಗಳ ಮಾತ್ರ. ಇವಾಗ KN ರಾಜಣ್ಣ ಅವರು ಇದೇ ಮಹಾಭಾರತ ಕಾರ್ಯಕ್ರಮಕ್ಕೆ ಬಂದಾಗ DK ಶಿವಕುಮಾರ್ ಇನ್ ಕೇಸ್ ಏನಾದ್ರೂ CM ಆದ್ರು ಅಂದ್ರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕಾಗತ್ತೆ ಅಂತ ಅಂದ್ಬಿಟ್ರಪ್ಪ. ಈಗ DK ಶಿವಕುಮಾರ್ ಅವರು CM ಆಗುವ ಪ್ರಸಂಗವೇ ಇಲ್ಲ. ಶಾಸಕರು ಬಂದ್ಬಿಟ್ಟು DK ಶಿವಕುಮಾರ್ ಅವರು CM ಆಗ್ಬೇಕು, ಅವ್ರಿಗೆ ಅವಕಾಶ ಸಿಗ್ಬೇಕು ಅಂತಲೋ ಹಿಂಗ್ ಕಾಂಗ್ರೆಸ್ ಪಕ್ಷದವರೇ ಮಾತನಾಡ್ತಿರುವಾಗ ಇದು ಗಾಳಿ ಸುದ್ದಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಅಂತ ಚಂದ್ರಶೇಖರ್ ಅವರು? ತುಂಬ ಒಳ್ಳೇದಲ್ವಾ ಮೇಡಮ್ ಈ ಥರ ಚರ್ಚೆಗಳಾದರೆ? ಕ್ರಾಂತಿಯನ್ನ ಚರ್ಚೆ ಆಗಬೇಕು, ದಲಿತ CM ಅನ್ನ ಚರ್ಚೆ ಆಗಬೇಕು, ಹಿಂದೆ CM ಚರ್ಚೆ ಆಗಬೇಕು, DK ಶಿವಕುಮಾರ್ CM ಆಗ್ತಾರೆ ಅಂತ ಚರ್ಚೆ ಆಗಬೇಕು, ಸಿದ್ದರಾಮಯ್ಯ 5 ವರ್ಷ ಚರ್ಚೆ ಕಂಟಿನ್ಯೂ ಆಗ್ತಾನೆ ಚರ್ಚೆ ಆಗಬೇಕು. ಈ ಥರ ಚರ್ಚೆ ಆದರೆ ತಾನೇ ದಿನ ಆಗ್ತಿರ್ತಕ್ಕಂಥ ಕೊಲೆಗಳು, ಅತ್ಯಾಚಾರಗಳು, ಏನು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಜನ, ಭ್ರಷ್ಟಾಚಾರ ಮಿತಿಮೀರೋಗಿದೆ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ಇವಾಗ ಚರ್ಚೆಗೆ ಬರಲ್ಲ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇಂಥದ್ದೇ ಮಾಡ್ಕೊಂಡು ಹೋಗ್ಯಪ್ಪ. ಯಾಕೆಂತ ಹೇಳಿದ್ರೆ ನಿಮ್ಮ ಕರಾಳ ಮುಖ ಇದೆಯಲ್ಲ, ಪ್ಲೀಸ್ ನೀವು ಮಾತಾಡ್ಬೇಕಾದ್ರೆ
ರಾಜಕೀಯ ಅಂಕಿಅಂಶಗಳಿದ್ರೆ ತಗೋಬರ್ರಿ. ಯಾವ್ದು ಭಾಷೆ ಮಾತಾಡ್ತಿರಲ್ರಿ, ನಿಮ್ಮ ವಿರೋಧ ಪಕ್ಷ ರಚನಾತ್ಮಕ ಕೆಲಸ ತಿಳ್ಕೊಂಡಿದ್ರೆ ನೀವು ಬಾಯ್ ಬಂದಾಗ ಮಾತಾಡಿದ್ರೆ ಕೇಳ್ಕೊಂಡು ಕುತ್ಕೊಳ್ಳಿ. ನಾಗರಾಜ್ ಯಾದವ್ ರಾಜ್ಯ ದಿವಾಳಿ ಆಗಿದ್ದೋಗಿದೆ. ಸರ್ಕಾರ ದಿವಾಳಿ ಯಡಿಯೂರಪ್ಪನವರು ಬೊಮ್ಮಾಯಿನವರು ನಾಯಕತ್ವದ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಕೂಡ ಇಲ್ಲ ನಿಮ್ಗೆ. ಭಾಷೆ ಬಗ್ಗೆ ಆಯ್ತು, ಕೇಳಿಸ್ಕೊಳ್ಳಿ. ಬೆಂಗಳೂರಲ್ಲಿ ಗುಂಡೆ ಬಿದ್ದು 17 ಜನ ಸತ್ತೋದ್ರು ರೀ. 17 ಜನ ಸತ್ತೋದ್ರು. ಈ ಡಿ ಕೆ ಶಿವಕುಮಾರ್ಗೆ ಅಲ್ಲೋಗಿ ರಾಹುಲ್ ಗಾಂಧಿ ಮನೆ ಮುಂದೆ ನಿಮ್ಮ ಸರ್ಕಾರಕ್ಕೆ ವಾಪಸ್ ಬನ್ನಿ. ಚಂದ್ರಶೇಖರ್ ಅವರೇ ದಯವಿಟ್ಟು ವಾಪಸ್ ಪವರ್ ಟಸಲ್ ಬಗ್ಗೆ ಮಾತನಾಡ್ತಿದೀವಿ, ಅಧಿಕಾರ ಹಸ್ತಾಂತರದ ಬಗ್ಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಯೋಗ್ಯತೆಗೆ ಯೋಗ್ಯತೆ ಇಲ್ದಿರೋ ನೀವು ಏನ್ ಮಾತಾಡ್ತೀರಿ? ನೀವು ಪದನ ಅರ್ಥ ಮಾಡ್ಕೊಂಡು ಮಾತಾಡಿ. ಕೇಳಿಸ್ಕೊಳ್ತಿದ್ದಾರೆ ಅವರವರ ಭಾಷೆ, ಅವರವರ ಪಕ್ಷದ ಸಂಸ್ಕೃತಿ. ಒಂದು ಗಂಟೆ ಮಾತಾಡು. ಚಂದ್ರಶೇಖರ್ ಯೋಗ್ಯತೆ ತೋರಿಸ್ತೀನಿ. ಪಕ್ಷದ ಬೇಕಾಗಿರೋದು ವಿಷಯ ಚರ್ಚೆ, ಜಗಳ ಅಲ್ಲ. ದಯವಿಟ್ಟು ತಾಳ್ಮೆಯಿಂದ ಮಾತಾಡಿ. ಚಂದ್ರಶೇಖರ್ ಕೇಳಿಸ್ಕೊಳ್ಳಿ. ರವೀಂದ್ರ ರೇಷ್ಮೆ ಸರ್ ಏನೋ ಹೇಳ್ತಿದ್ದಾರೆ. ಕನ್ನಡ ರಾಜ್ಯೋತ್ಸವಕ್ಕೆ 3 ದಿವಸ ಇದೆ. ದಯಮಾಡಿ ರಾಜಕೀಯ ಭಾಷೆಯಾಗಿ ಕನ್ನಡ, ಸಾರ್ವಜನಿಕ ಸಂವಾದದ ಭಾಷೆಯಾಗಿ ಕನ್ನಡದನ್ನ ದುರ್ಬಳಕೆ ಮಾಡ್ಕೋಬೇಡಿ ದಯಮಾಡಿ. ರಾಜಕೀಯ ಸಂವಾದದ ಭಾಷೆಯಾಗಿ ಕನ್ನಡದ ಸೊಗಸುಗಾರಿಕೆ ಸ್ಮಿತಾ ಏನು ದಲಿತ ಸಿಎಂ ಅಂತ ಶುರುವಾಗಿದೆ. ಕೆಲವೇ ತಿಂಗಳುಗಳ ಕೆಳಗಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗ ಸಮಾರಂಭದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, 1999ರಲ್ಲಿ ನಾನು CLP ಲೀಡರ್ ಆಗಿದ್ದೆ, 5 ವರ್ಷ ನಾನು ಕಷ್ಟಪಟ್ಟು ಚುನಾವಣೆ ಎಲೆಕ್ಷನ್ ಗೆಲ್ಲಿಸ್ಕೊಂಡ್ ಬಂದೆ, 4 ತಿಂಗಳಿದ್ದಾಗ ಬಂದ್ರು ನನ್ನ ಸಿಎಂ ಸೀಟ್ ಕಿತ್ಕೊಂಡ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರೆಫರೆನ್ಸ್ ಕೊಟ್ಟೇನೋ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಸೆಕೆಂಡ್ ಟೈಮ್ ಕೊಡ್ತೀನಿ. ಭಾಷೆ ಬಗ್ಗೆ ಗಮನ ಇಟ್ಕೊಂಡು ವಿಷಯ ಈ ವೇದಿಕೆಯಲ್ಲಿ ಚಂದ್ರಶೇಖರ್ ಅವರೇ ಇರಿ. ಈ ವೇದಿಕೆಯಲ್ಲಿ ಕೂತು ಯಾರು ಏನ್ ಮಾತನಾಡ್ತಾರೆ ಅನ್ನೋದು ಅವರ ಹಿನ್ನೆಲೆ, ವೈಯಕ್ತಿಕವಾಗಿ ಅವರ ಪಕ್ಷದ ಹಿನ್ನೆಲೆ. ವಿಶೇಷವಾಗಿ ಚಂದ್ರಶೇಖರ್ ಅವರೇ ವಿಷಯ ಮಾತಾಡೋಣ, ಭಾಷೆ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಮುಂದುವರಿಸಿ.
2 ದಿವಸದಿಂದ ಈಗ ಅಹಿಂದ ದಲಿತ ಮುಖ್ಯಮಂತ್ರಿ ಅಂತ ವಿಷಯ ಇಟ್ಬಿಟ್ಟಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆಲ್ಲಿಸ್ಬಿಟ್ಟು ಎಷ್ಟು ನಂದ್ಕೊಂಡ್ರು ನನಗೆ ಆಗ್ಲೇ ಇಲ್ಲ ನನ್ನ ಹಿಸ್ಟ್ರಿ ಒಳಗಡೆಗೆ ಅಂತೇಳಿ. 1999ರಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ದಲಿತರು ಮುಖ್ಯಮಂತ್ರಿ ಆಗಬೇಕಿತ್ತು, ಆದ್ರ ಇಲ್ಲ. 2004ರಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ದಲಿತ ಮುಖ್ಯಮಂತ್ರಿ ಆಗಬೇಕಾಯ್ತು, ಕಾಂಗ್ರೆಸ್ ಅಲ್ಲಿ ಆಗ್ಲಿಲ್ಲ. 2013ರಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಯ್ತು, ಆಗ್ಲಿಲ್ಲ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಗ್ಬೇಕಾದ್ರೆ ದೇವೇಗೌಡರ ಈ ಮಾತಾಡಿದ್ರು ಮಾಜಿ ಪ್ರಧಾನಮಂತ್ರಿಗಳು, ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದೆ, ಗುಲಾಬ್ ನಬಿ ಆಜಾದ್ ಡೆಲ್ಲಿಯಿಂದ ಬಂದ್ರು, ಅವರು ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಮಾಡಿದ್ರು ಅಂತ ಹೇಳಿ. 2023ರಲ್ಲಿ ಮತ್ತೆ ತಿರ್ಗಾ ದಲಿತ ಮುಖ್ಯಮಂತ್ರಿ ಆಗಬೇಕಿತ್ತು. 1999ರಿಂದ ಇಲ್ಲಿವರೆಗೂ 7 ಬಾರಿ ದಲಿತ ಮುಖ್ಯಮಂತ್ರಿ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಯಾರು ಕಂಟೆಂಡರೇ ಇರಲಿಲ್ಲ, ಯಾರನ್ನೂ ಹತ್ರ ಸೇತು ದೂರ ತಳ್ಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನೋಡಿ ಕೆ ಎನ್ ರಾಜಣ್ಣವರು ದಲಿತರಲ್ವಾ? ಹಾಗಾದ್ರೆ ಕೆ ಎನ್ ರಾಜಣ್ಣವ್ರನ್ನ ರಾಜೀನಾಮೆ ತಗೊಳ್ಳಿ, ತಪ್ಪು ಮಾಡಿದ್ರೆ ರಾಜೀನಾಮೆ ತಗೊಳ್ಳಿ, ಆದ್ರೆ ಕೊಳ್ಳಪಟ್ಟಿ ಹಿಡಿದು ಆಚೆ ತಳ್ತಕ್ಕಂತಹ ಅಂದ್ರೆ ಗೌರವಯುತವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಬೇಡ, ಅವ್ರನ್ನ ವಜಾ ಮಾಡಬೇಕು. ಅವರವರ ಪಕ್ಷದ ಶಿಸ್ತು ಕ್ರಮ ಯಾವ ರೀತಿ ಇರಬೇಕು ಅಂತ ಹೇಳಿ ಇವತ್ತು ದಲಿತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಅಹಿಂದ ವಿಷಯದಲ್ಲೂ ಕೂಡ ಅಷ್ಟೇನೆ. ಇಲ್ಲಿವರೆಗೂ ಯಾವನಿಂದ ಹಿಡ್ಕೊಂಡು ಜಗಜೀವನ್ ರಾಮಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲಾ ದಲಿತರು ಮೂಳೆಗೆ ತಳ್ಕೊಂಡ್ಬಂದಿದ್ದು. ಇವತ್ತು ಹೇಳ್ತೀನಿ ಸ್ಮಿತಾ, ಬಿಜೆಪಿ ರಾಜ್ಯಭಾರ ಮಾಡಿರೋದು ಕೇವಲ 10.5 ವರ್ಷ. 10.5 ವರ್ಷದಲ್ಲಿ ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡಿದೀವಿ. ಇವ್ರು 7.5 ದಶಕ ಆಡಿದಾರಲ್ಲ, ಒಬ್ಬರೇ ಒಬ್ಬ ದಲಿತರ ಮುಖ್ಯಮಂತ್ರಿ ಇವ್ರಿಗೆ ಮಾಡ್ಬೇಕು ಅನಿಸ್ಲಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿವರೆಗೂ ನೀವ್ ಹೇಳಿದ್ರಿ, ನಾವು ಕೇಳಿಸ್ಕೊಂಡ್ವಿ. ರವೀಂದ್ರ ರೇಷ್ಮೆ ಸರ್, ಅಹಿಂದ ಓಟು ಮೋರ್ ದನ್ 70%. ಹೀಗಾಗಿ ಅಹಿಂದ ನಾಯಕರಾಗಿರುವ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಅಂತ ಹೇಳಿ ಸ್ಪಷ್ಟಪಡಿಸಬೇಕು. ಈ ಪತ್ರ ಚಳುವಳಿಯ ಭಾಗ ಅದು ಕೂಡ ಆಗಿತ್ತು. ಅಂದ್ರೆ ಅಹಿಂದ ಅನ್ನೋ ಅಸ್ತ್ರವನ್ನ ಇದೀಗ ಲಾಸ್ಟ್ ಅಸ್ತ್ರವಾಗಿ ಸಿದ್ದರಾಮಯ್ಯನವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೋ ದಟ್ ಅವರ ಚೇರು ಭದ್ರವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಹೀಗೊಂದು ವಿಶ್ಲೇಷಣೆ. ಸರಿಯಾ ತಪ್ಪ ನೀವು ಹೇಳಿ. ನೋಡಿ, 2 ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಹೈಕಮಾಂಡ್, ಬಿಜೆಪಿಯಲ್ಲಂತೂ ಬಹಳ ಬಲಿಷ್ಠವಾದ ಹೈಕಮಾಂಡ್ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಮುಂದುವರಿತಾರೋ ಇಲ್ಲೋ ಅನ್ನೋ ಚರ್ಚೆ ಅಲ್ಲೂ ನಡೀತಾ ಇರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಹೌದು, ಹೈಕಮಾಂಡ್ ಮೊದಲಿನ ವರ್ಚಸ್ಸಿಲ್ಲ. ಆಮೇಲೆ ಹೈಕಮಾಂಡ್ ನಾಯಕರುಗಳಿಗಿಂತ ಕನಿಷ್ಠ 25-30 ವರ್ಷ ಸೀನಿಯರ್ ಆಗಿರುವಂಥ ಬೇರು ಮಟ್ಟದ ವರ್ಚಸ್ಸಿರೋ ನಾಯಕರು ಕಾಂಗ್ರೆಸ್ ಅಲ್ಲಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಪ್ರತಿಭೆ ಕೊರತೆ ಇಲ್ಲ, ಸಮರ್ಥ ನಾಯಕರಿಗೆ ಕೊರತೆ ಇಲ್ಲ. ಅದೇ ಪ್ರಾಬ್ಲಮ್ ಆಗಿದೆ. ಇಟ್ಸ್ ಅ ಪ್ರಾಬ್ಲಮ್ ಆಫ್ ಸರ್ಪ್ಲಸ್. ಸಮೃದ್ಧಿಯ ಸಮಸ್ಯೆ ಅಲ್ಲಿ ಕಾಂಗ್ರೆಸ್ನಲ್ಲಿ. ಅವ್ರಿಗೆ ಸಂಖ್ಯಾಬಲ ಇದೆ, ಆಮೇಲೆ ಸಾಕಷ್ಟು ಜನ ಸೀಸನ್ ಪಾಲಿಟಿಷಿಯನ್ಸ್ ಇದ್ದಾರೆ. ಮುಖ್ಯಮಂತ್ರಿ ಯೋಗ್ಯತೆ ಇರೋ ಒಂದು 5-6 ಜನರ ಹೆಸರು ಹೇಳ್ಬೋದು. ಆದರೆ ಇವತ್ತು ಬದಲಾವಣೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಾರೆ, ಎಲ್ಲೋ ಸಿದ್ದರಾಮಯ್ಯನವರು ಸ್ಲೋ ಡೌನ್ ಆಗಿದ್ದಾರೆ. ಸರ್ಕಾರದಲ್ಲಿ ಈ ಥರ ನಿರಂತರವಾಗಿ ಎಲ್ಲರ ಬಾಯಲ್ಲೂ ಕೂಡ ಅನಿಶ್ಚಿತತೆ ಮಾತು ಬರ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಕೆಲಸ ನಿರ್ವಹಿಸೋದು ಕಷ್ಟವಾಗ್ತಾ ಇದೆ. ಆಮೇಲೆ ಯಾವ ಸಿದ್ದರಾಮಯ್ಯನವರು 2 ತಿಂಗಳಿಂದ ಕರ್ನಾಟಕ ಭವನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ರಾಷ್ಟ್ರೀಯ ಸುದ್ದಿ ವಾಹಿನಿ ಒಬ್ಬ ಪ್ರಸಿದ್ಧ ಪತ್ರಕರ್ತ ಕರೆದು ಇಂಟರ್ವ್ಯೂ ಕೊಟ್ಟು ಆ ಪ್ರಶ್ನೆನೆಲ್ಲ ಯಾವ ಒಪ್ಪಂದನೂ ಆಗಿಲ್ಲ, ಐ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಫಾರ್ 5 years ಅಂತ ಹೇಳಿದವರು. ಮೊನ್ನೆ ಏನು ಹೇಳಿದ್ರು, ಹೈಕಮಾಂಡ್ ಒಪ್ಪಿದ್ರೆ 2.5 ವರ್ಷಗಳ ನಾನೇ ಮುಂದುವರಿತೀನಿ ಅಂತಂದ್ರು. ಸಿದ್ದರಾಮಯ್ಯ ಕೂಡ ಎಲ್ಲೋ ತಮಗೆ ಅನಿವಾರ್ಯ ವಾಸ್ತವವನ್ನು ಸ್ವೀಕರಿಸಿ ಮಾನಸಿಕವಾಗಿ ತಯಾರಾಗ್ತಿದ್ದಾರೆ ಅಂತ ಕಾಣುತ್ತೆ. ಅದನ್ನೇ ಅವ್ರ ಪುತ್ರನ ಬಾಯಿಂದ ಹೇಳಿಸಿದ್ರು, ನಮ್ಮ ತಂದೆಯವರು ಅವ್ರ ರಾಜಕೀಯ ಬದುಕಿನ ಕೊನೆ ಭಾಗದಲ್ಲಿದ್ದಾರೆ ಅಂತಂದ್ಬಿಟ್ಟು. ಆದರೆ ಬದಲಾವಣೆಯನ್ನ ಯಾರು ಕೃಷ್ಣ ಬೈರೇಗೌಡರು ಇದಾರಲ್ಲ, ಕೃಷ್ಣ ಬೈರೇಗೌಡರ ಆಟಿಟ್ಯೂಡ್ ಬಿಟ್ರೆ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿರುತ್ತೆ. ತಪ್ಪು ಸಂದೇಶ ಕೊಡ್ಬೇಡಿ. ಪುತ್ರಿಕೆಯಲ್ಲಿ ಹೇಳಿಸುವಂತ ಅವಶ್ಯಕತೆ ಅಂತ ಇದು ಸಿದ್ದರಾಮಯ್ಯ ಇನ್ನೂ ಬಂದಿಲ್ಲ. ಅದು ಹೇಳಿರೋದು ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಇಷ್ಟು ಜನ ಸಂದೇಶ ಕೊಡಬಾರ್ದು. ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಇಷ್ಟು ಜನ ಶಾಸಕರು ಮಂತ್ರಿಗಳ ದ್ವಂದ್ವ ಮತ್ತು ವಿರೋಧಾಭಾಸದ ಹೇಳಿಕೆಗಳ ನಡುವೆ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳ್ಬಿಟ್ರೆ, ನಾನಂತೂ ತಯಾರಾಗಿದ್ದೀನಿ. ಆ ಮನೋಧರ್ಮ ಬಂದ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ಗೌರವ ಬರುತ್ತೆ. ಇನ್ನೊಂದು ಅರ್ಧ ಡಜನ್ ಮಂತ್ರಿಗಳು ಆ ಥರ ಹೇಳೋರು, ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದಾಗ ನಾಯಕತ್ವ ಪ್ರಶ್ನೆನೂ ಇತ್ಯರ್ಥವಾಗುತ್ತೆ, ಕಾಂಗ್ರೆಸ್ ಪಕ್ಷದ ರಾಜಕೀಯ ಭವಿಷ್ಯ ಕೂಡ ಇತ್ಯರ್ಥ ಆಗುತ್ತೆ. ಸರಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೀಗ ಹಾಕಬೇಕಾಗತ್ತೆ ಅಂತ ಹೇಳಿ ರಾಜಣ್ಣ ಅವ್ರು ಹೇಳಿದ್ರು. ನೀವು ಹೇಳ್ತಿದ್ರಿ ಶ್ರಮ ಇಬ್ಬರದ್ದು ಇದೆ, ಅದರಲ್ಲೂ ಯಾದವ್ಜಿ, ಅದರಲ್ಲೂ ಪಕ್ಷವನ್ನ ಅಧಿಕಾರಕ್ಕೆ ತರಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪಟ್ಟ ಶ್ರಮ, ಈ ಶ್ರಮವನ್ನ ಗಮನಿಸಿಯೂ ಕೂಡ ರಾಜಣ್ಣ ಅಂತ ಹಿರಿಯರು, ನೀವು ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿ ಅದು ಬೇರೆ ವಿಚಾರ, ಬಟ್ ರಾಜಣ್ಣ ಅಂತ ಹಿರಿಯರು ಹಿಂಗ್ ಹೇಳಿಬಿಟ್ರೆ ಹೋಗ್ತಾ ಇರುವ ಸಂದೇಶ ಏನ್? ಹಾಗಾದ್ರೆ
ಈ ರೀತಿಯ ಹೇಳಿಕೆಗಳೇ ಅಲ್ವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಏರಿಗ್ ಬೀಗ. KN ರಾಜಣ್ಣ ಅವ್ರ ಹೇಳಿಕೆ, ಮಾಯಕೊಂಡ ಶಾಸಕರು ದಲಿತರೇ ಮುಖ್ಯಮಂತ್ರಿ ಆಗಬೇಕು ಮುಂದೆ ಅಂತ ಹೇಳೋದು, ಇದರ ಜೊತೆಗೆ ತನ್ವೀರ್ ಸೇಠ್ ಅವರು ಮುಖ್ಯಮಂತ್ರಿ ಬದಲಾವಣೆ ಆಗ್ತಿದೆ ಅಂದ್ರೆ ನಾನು ಇದ್ದೀನಿ ರೇಸ್ನಲ್ಲಿ ಅನ್ನೋದು, ಈ ರೀತಿಯಾದ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದಿಂದಲೇ ಪದೇ ಪದೇ ಆಚೆ ಬರ್ತಾ ಇರೋದು ಈ ಅನುಮಾನಗಳಿಗೆ, ಕುರ್ಚಿ ಕಾದಾಟ ಇದೆ ಅನ್ನೋ ಅನುಮಾನ ಹೆಚ್ಚಾಗ್ಲಿಕ್ಕೆ ಕಾರಣವಾಗ್ತಿದೆ. ನೋಡಿ, ಇದೊಂದು ಮಾತ್ರ ಹೇಳ್ತೀನಿ, ರಾಜಣ್ಣ ಅವರು ಕೂಡ ಯಾವುದೋ ವಿಚಾರಗಳು ಮಾತಾಡಬೇಕು ಅಂದರೆ 4 ಗೋಡೆಗಳ ಮುಂದೆ ಹೈಕಮಾಂಡ್ ಮಾತಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇರ್ತದೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಹೇಳಿಕೆಗಳು ವಿಚ್ ವಾಸ್ ನಾಟ್ ರಿಕ್ವೈರ್ಡ್ ಎಟ್ ಆಲ್ ಮಾಡಿರ್ತಕ್ಕಂಥ ನಾನು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸತ್ಯ ಇರ್ಬೋದು, ಸತ್ಯ ಇಲ್ಲದೆ ಇರ್ಬೋದು, ಮಾತಾಡ್ತಕ್ಕಂಥ ವೇದಿಕೆಗಳು ಬೇರೆ ಆಗ್ತವೆ ಅಂತ ವಿಚಾರ ಹೇಳ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ, ದಲಿತ CM ಬಗ್ಗೆ ಬಹಳ ವಿಚಾರಗಳನ್ನು BJPಯವರು ಬಹಳ ದಲಿತರ ಮೇಲೆ ಪ್ರೀತಿ ಇಟ್ಕೊಂಡು ಮಾತಾಡ್ತಾರೆ. ಇವತ್ತೇ ಅವ್ರು ಅನೌನ್ಸ್ ಮಾಡಿಬಿಡ್ಲಿಕ್ಕೆ ಹೇಳಿ ನೆಕ್ಸ್ಟ್ ಚುನಾವಣೆ 2028 ಚುನಾವಣೆ ನಡೆದ್ರೆ ನಮ್ಮ ದಲಿತ CM ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಒಬ್ಬರು ಅನೌನ್ಸ್ ಮಾಡ್ಲಿಕ್ಕೆ ಹೇಳಿ. ಆ ಒಂದು ಅರ್ಹತೆ ಅವ್ರು ಪಡ್ಕೊಳ್ಳಿ, ನೋಡೋಣ. ನಾವು ಡೆಪ್ಟಿ CM ಮಾಡಿದ್ವಿ ಅಂತೇಳಿ ಪರಮೇಶ್ವರ್ ಡೆಪ್ಟಿ CM ಆಗಿರಲಿಲ್ವಾ? ಈಗ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇರಲಿಲ್ವಾ? ಪಕ್ಷದಲ್ಲಿ ದಲಿತರಿಗೆ ನಾನು ಹೇಳ್ತೀನಿ, 8 ವರ್ಷಗಳ ಕಾಲ KPC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅದು ಮಾತ್ರ ಅಲ್ಲ, ಖರ್ಗೆ ಸಾಹೇಬ್ರಿಗೆ ಮುಖ್ಯಮಂತ್ರಿ ಆಗದೆ ತಪ್ಪಿಸಿರು ಅಂತ ಹೇಳ್ತಾರಲ್ಲ, ವಾಟ್ ವಾಸ್ ದ ನಂಬರ್ಸ್? ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕಾಗ್ತದೆ. ಅವತ್ತು ನಾವು ಕೋಲಿಷನ್ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಕೋಲಿಷನ್ ಪಾರ್ಟ್ನರ್ ವಿಚಾರ ಬಂದಾಗ ಅದು ಆಗ್ತಕ್ಕಂಥ ವಿಚಾರಗಳು ಬೇರೆ ಆಗ್ತವೆ. ಈ ಥರ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದಿತ್ತಾ? ಬಂದಿರಲಿಲ್ಲ. ಅವಕಾಶಗಳು ಅವ್ರು ತಪ್ಪಿರೋದು ನಿಜ. ಅವರು ನಮ್ಮಲ್ಲಿ ಹಿರಿಯರಾಗಿರೋದು ನಿಜ. ಅವರು ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು AICC ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದು ಅಧಿಕಾರ ಲಾಲಸೆ ಇರದೇ ಇರತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ತೀವಿ, ತಪ್ಪಿದ್ದು ನೋಡಿ ರಾಜಣ್ಣ ಅವ್ರು ಮಾತಾಡಬೇಕಾದ್ರೆ ಮಾತಾಡ್ಲಿಕ್ಕೆ ಅವ್ರ ಅಧಿಕಾರ ಇದೆ, ಸರಿಯಾದ ವೇದಿಕೆಯಲ್ಲಿ ಮಾತಾಡಬೇಕು ಅನ್ನೋ ವಿಚಾರಗಳು ಹೇಳಿದ್ವಿ. ಒಂದು ನಿಮಿಷ, ಕೆಲವು ಸಂದರ್ಭಗಳಲ್ಲಿ ಮೊದಲು ಜಮೀರವರು ಮಾತಾಡ್ತಾ ಇದ್ರು, ಈಗ DK ಶಿವಕುಮಾರ್ ಸಾಹೇಬರ ಪರವಾಗಿ ಕೆಲವು ಜನ ಕೆಲವರು ಅಭಿಮಾನದಿಂದ ಮಾತಾಡ್ತಕ್ಕಂಥ ಪದಗಳಿರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ವೈಯಕ್ತಿಕ ಹೇಳಿಕೆಗಳಿಂದ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದಿಲ್ಲ. ಹೇಳಿಕೆಗಳೇ ಅಲ್ವಾ ಜನರಲ್ ಗೊಂದಲ ಕಾರಣ ಆಗ್ತಾ ಇರೋದು. ವೈಯಕ್ತಿಕ ಹೇಳಿಕೆಗಳೇ ಅಲ್ವಾ ಕಾಂಗ್ರೆಸ್ ಪಕ್ಷದ ಒಳಗಿರುವವರಿಗೆ ಕೆಲವರಿಗೆ ಗೊಂದಲ ಕಾರಣ ನಾನು ಹೇಳಿದೇನೆಂದ್ರೆ, ಕೆಲವು ಹೇಳಿಕೆಗಳು ಅನಾವಶ್ಯವಾಗಿ ಕೊಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ನಾನೇ ಹೇಳ್ತಾ ಇದ್ದೀನಲ್ಲ. ದಟ್ ಮೇ ಕ್ರಿಯೇಟ್ ಅ ಕನ್ಫ್ಯೂಷನ್. ಡಿಬೇಟಿಂಗ್ ಟುಡೇ. ರೇವಣ್ಣ ಸರ್ಗೆ ರೇಷ್ಮೆ ಸರ್ ಕೇಳಿದ ಪ್ರಶ್ನೆಗೂ ನೀವು ಉತ್ತರ ಕೊಟ್ಬಿಡಿ ಅಲ್ಲ. ನೋಡಿ, 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಇಂಥ ಚರ್ಚೆನೇ ಬರಲಿಲ್ಲ, ಈಗ ಯಾಕೆ ಬರ್ತಿದೆ ಅನ್ನೋದು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 13ರಿಂದ 18ರಲ್ಲಿದ್ದ ಸಂದರ್ಭದಲ್ಲಿ ಬರಲಿಲ್ಲ, ನಿಜ. SM ಕೃಷ್ಣ ಅವರ ಅಧಿಕಾರದಲ್ಲಿದ್ದಾಗಲೂ ಬರಲಿಲ್ಲ, ನಿಜ ಅಲ್ಲೇನು ಸರ್? ಅವರು ಕೂಡ 4 ವರ್ಷ ಮುಖ್ಯಮಂತ್ರಿ ಬರಲಿಲ್ಲ. ಅದು ಕಾಲಕ್ಕೆ ಆಗ್ತಕ್ಕಂಥ ಬದಲಾವಣೆಗಳಿಗೆ, ರಾಜಕೀಯ ಏರುಪೇರುಗಳಿಗೆ ಯಾರು ಕೂಡ ಜವಾಬ್ದಾರ ಆಗಲ್ಲ. ಒಂದು ತಿಳ್ಕೊಳ್ಳಿ, ಇವತ್ತಿನ DK ಶಿವಕುಮಾರ್ ಸಾಹೇಬರಾಗಲಿ ಸಿದ್ದರಾಮಯ್ಯ ಯಾವತ್ತಾದರೂ ಈ ಕುರ್ಚಿ ಬಗ್ಗೆ ಅವರಿಬ್ಬರು ಮಾತಾಡಿದಾರ? ಇಲ್ಲ. DK ಶಿವಕುಮಾರ್ ಸಾಹೇಬರು ಕೂಡ ಒಂದು KPC ಅಧ್ಯಕ್ಷರಾಗಿ, ಮೊದಲು ಕೂಡ ಕಾರ್ಯಾಧ್ಯಕ್ಷರಾಗಿ ಹಲವಾರು ವರ್ಷಗಳಿಂದ ಒಂದು ಸಣ್ಣ ಬ್ಲಾಕ್ NSCನ ಮೆಂಬರ್ ಆಗಿ ಇವತ್ತಿನವರು ಕೂಡ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲ ಮಾತಾಡ್ತಾರೆ. ಕೊನೆಗೆ ಅವ್ರು ಅಂದು ಹೇಳ್ತಾರೆ, ನಾನು ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳಿದ ಗೇರನ್ನು ನಾನು ದಾಟುವುದಿಲ್ಲ ಅಂತ ಹೇಳಿದ್ಮೇಲೆ ಮತ್ತೇನು ಕ್ಲಾರಿಫಿಕೇಶನ್ ಬೇಕು? ಬಟ್ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು 5 ವರ್ಷ ಇರಬೇಕು ಅನ್ನೋದು ನನ್ನ ಅಭಿಲಾಷೆ, ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾನು ಬದ್ಧ ಅಂತ ಹೇಳ್ತಾರೆ. ಇದಕ್ಕಿಂತ ಕ್ಲಾರಿಟಿ ಇನ್ನೇನು ಕೊಡಬೇಕಾಗ್ತದೆ? ಆದರೆ ಒಂದು ಮಾತ್ರ ಸತ್ಯ, ಇವ್ರು ಹೇಳಿದಂತಂದ್ರೆ ಮುಖ್ಯಮಂತ್ರಿಗಳು ಬೇಕಂತಲೇ ಯತೀಂದ್ರ ಕೈಯಲ್ಲಿ ಹೇಳಿಸಿರುವಂಥ ಭಾವನೆಯಲ್ಲಿ ಇವರು ಹೇಳಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಯತೀಂದ್ರ ಮಾತಾಡಿದ್ನ ಬಹಳಷ್ಟು ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ಅದನ್ನು ಬೇರೆ ರೀತಿ ಪ್ರಚಾರ ಮಾಡಿದ್ದು ನಿಜ. ಆದರೆ ಯತೀಂದ್ರ ಅವರ ಹತ್ರ ನಾನು ಅವತ್ತು ಕೂಡ ಬಂದು ಮಾತ್ರ ಚರ್ಚೆ ಮಾಡಿದ್ದೇನೆ. ಅದು ಆ ವಿಚಾರಗಳಲ್ಲಿ ಹಲವಾರು ಚಾನೆಲ್ ಚರ್ಚೆ ಮಾಡಿದಾಗ ಅವರು ಮಾತಾಡಿದ್ದು ಕೇವಲ ಅಹಿಂದ ಸಂಘಟನೆ ಬಗ್ಗೆ ಮಾತ್ರ ಹೊರತು ಕುರ್ಚಿ ಬಗ್ಗೆ ಅಲ್ಲ. ಹಾಗಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಯಾರು ಕೂಡ ಅರ್ಹರಲ್ಲ, ಇದು ನಮ್ಮನೆ ಆಸ್ತಿ ಅಲ್ಲ, ಇವ್ರು ವಾರಸದವ್ರು ಇವರಾಗ ಅಂತ ಹೇಳಲಿಕ್ಕೆ. ಆದರೆ ಆಗ್ತಾ ಇರ್ತಕ್ಕಂಥದ್ದು ಶಾಸಕರ ಅಭಿಪ್ರಾಯದೊಂದಿಗೆ ಹೈಕಮಾಂಡ್ ತಗೊಳ್ತಕ್ಕಂಥ ಸರಿಯಾದ ಸಂದರ್ಭ ಸರಿಯಾದ ನಿಲುವುಗಳನ್ನು ತಗೊಳ್ತಾರೆ. ಆ ನಿಲುವುಗಳಿಗೆ ಶಾಸಕರ ನಂಬರ್ ಮ್ಯಾಟರೇ ಅಲ್ಲ, ಹೈಕಮಾಂಡ್ ಅಂತಿಮ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ್ರು. ಪ್ರತ್ಯೇಕ ಪ್ರಶ್ನೆ ನಾನೇನ್ ಹೇಳ್ತಾ ಇದ್ದೀನಿ, ಶಿವಕುಮಾರ್ ಸಾಹೇಬ್ರು ಹೇಳ್ತಕ್ಕಂತಂದ್ರೆ 1957 ವಿಧಾನಸೌಧ ಕಟ್ಟದಂತ ಕೆಂಗಲ್ ಹನುಮಂತಯವರಿದ್ದಾಗ ನ್ಯಾಚುರಲ್ ಚಾಯ್ಸ್ ಆದ್ರೂ ಕೂಡ ಬಂದು ಇಲ್ಲಿ ಶಾಸಕರ ಅಭಿಪ್ರಾಯನ ಪಡ್ಕೊಳ್ತಾರೆ. ಒಂದ್ ನಿಮಿಷ, ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ದೇವರಾಜ್ ಅತ್ಯಂತ ಕ್ಲೋಸ್ ಯಾರಿಗೆ? DK ಶಿವಕುಮಾರ್ ಅವರು DK ಶಿವಕುಮಾರ್ ಅವರು ಕೂಡ ಅಭಿಪ್ರಾಯಕ್ಕೆ ವಿರೋಧ ಇಲ್ಲ ಅವರು. ಆದ್ರೆ ನಮ್ಮಲ್ಲಿ ವೋಟಿಂಗ್ ಪ್ಯಾಟರ್ನ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ನಂಬರ್ ವರ್ಕ್ ಹಿಯರ್ ಅನ್ನು ಮಾತ್ರ ಹೇಳ್ತಾರೆ. ಅದು ತಪ್ಪು ತಿಳ್ಕೋಬಾರ್ದು. ಸಿದ್ದರಾಮಯ್ಯ ಅವರು ಒಬ್ಬ ಮಾಸ್ ಲೀಡರ್ ಆಗಿರ್ತಕ್ಕಂಥವ್ರು, ಅಹಿಂದ ವರ್ಗಗಳ ಜೊತೆಗೆ ಮೇಲ್ವರ್ಗಗಳು ಕೂಡ ಸೇರಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥವ್ರು, ಅತ್ಯುತ್ತಮ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಯಾವಾಗೆಲ್ಲ ಕಂಟಕ ಅನ್ನೋ ರೀತಿ ವಾತಾವರಣ ಬರುತ್ತೆ, ಆಗ ಅವರು ಬಳಕೆ ಮಾಡ್ಕೊಳ್ಳೋದು ಅಥವಾ ಅವರ ಬೆಂಬಲಿಗರು ಬಳಕೆ ಮಾಡ್ಕೊಳ್ಳೋದು ಅಹಿಂದ ಅನ್ನೋ ಅಸ್ತ್ರ. ಇಂಥದ್ದೊಂದು ಅಪವಾದ ಇದೆ. ಈಗಲೂ ಕೂಡ ಈ ಚಳವಳಿ, ಪತ್ರ ಚಳವಳಿ ಅಥವಾ ಅಹಿಂದ ಸಮಾವೇಶ, ಈ ದಲಿತ ನಾಯಕರ ಸಭೆಗಳು ಇದೆಲ್ಲವೂ ಕೂಡ ಅದರದ್ದೇ ಭಾಗ ಅನ್ನೋದೊಂದು ಅಪವಾದ.
ಮೇಡಮ್, ಈಗ ಈ ಸಮುದಾಯಗಳು ಶೋಷಣೆಗೆ ಒಳಪಟ್ಟಿದ್ದಾವೆ ಶತಶತಮಾನಗಳಿಂದ. ಇವತ್ತು ಕೂಡ ಹಿಂದ ಸಮುದಾಯಗಳಲ್ಲಿ ಸಣ್ಣ ಪುಟ್ಟ ಜಾತಿಗಳು MLA ಆಗಕ್ಕಾಗಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಕ್ಕಾಗಿಲ್ಲ, ಗ್ರಾಮ ಪಂಚಾಯತಿ ಒಳಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಇಂಥ ಸಮುದಾಯಗಳಿಗೆ ಗಟ್ಟಿ ಧ್ವನಿಯಾಗಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಅಂತ ಹೋರಾಟ ಮಾಡುವಂಥವ್ರು ಸಿದ್ದರಾಮಯ್ಯ ಸಾಹೇಬರು. ಸೊ ಅಂತ ಒಬ್ಬ ದೊಡ್ಡ ಶೋಷಿತ ಸಮುದಾಯದ ನಾಯಕರು ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ನಮ್ಮ ಹಿತಾಸಕ್ತಿಯನ್ನ, ನಮ್ಮ ಏಳಿಗೆಯನ್ನ, ನಮ್ಮ ಅಭಿವೃದ್ಧಿಯನ್ನ ಬಯಸುವಂಥವ್ರು ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕಾಗಿ ನಾವು ಗಟ್ಟಿಯಾಗಿ ಅವ್ರ ಜೊತೆ ನಿಂತ್ಕೋದು. ಅವ್ರು ಯಾರು ಬಂದು ನನ್ನ ಪರವಾಗಿ ನೀವು ಹೋರಾಟ ಮಾಡಿ, ನೀವು ಹಿಂದ ಎಲ್ಲ ಸೇರ್ಕೊಂಡು ನನ್ನ ಪರವಾಗಿ ನಿಂತ್ಕೊಳ್ಳಿ ಅಂತ ಯಾವತ್ತೂ ಹೇಳಿಲ್ಲ, ಮುಂದೇನೂ ಹೇಳಲ್ಲ, ಹಿಂದೇನೂ ಹೇಳಿಲ್ಲ. ನಾವು ಅವ್ರ ಮೇಲೆ ಇರುವಂಥ ಅಭಿಮಾನ, ಪ್ರೀತಿ ಮತ್ತು ಅವ್ರಿಗಿರುವಂಥ ಬದ್ಧತೆ, ಅದರ ಆಧಾರದ ಮೇಲೆ ಅವ್ರ ಜೊತೆಗೆ ಈ ಸಮುದಾಯಗಳು ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾವೆ. ಸೊ ಆ ಕಾರಣಕ್ಕಾಗಿ 2013 ಮತ್ತು 2018 ಮುಖ್ಯಮಂತ್ರಿ ಆಗಿದ್ರು. ಈಗಲೂ ಕೂಡ 2023ರಿಂದ 2028ವರೆಗೆ ಮುಖ್ಯಮಂತ್ರಿ ಆಗಿರ್ಬೇಕು ಅಂತೇಳಿ ಈ ಸಮುದಾಯಗಳು ಬಯಸ್ತಾ ಇರೋದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಬೆಂಬಲವಾಗಿ ನಿಂತಿದ್ವಿ. ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ನಂಬಿಕೆ. ಸೊ ಆ ನಂಬಿಕೆಯನ್ನು ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ವಿ, ಈ ಸಮುದಾಯಗಳಿಗೆ ಏಳಿಗೆಗೆ ದುಡಿತಾ ಇದ್ದಾರೆ. ಈ 5 ವರ್ಷಗಳ ಅವಕಾಶ ಜನಾದೇಶ ಸಿಕ್ಕಿದೆ. ಆ ಕಾರಣಕ್ಕಾಗಿ 5 ವರ್ಷಗಳ ಕಾಲ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೀವು ಘೋಷಣೆ ಮಾಡಬೇಕು, ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಮನವಿ ಮಾಡ್ತಾ ಇರುವಂಥದ್ದು ಇಷ್ಟೇ. ಇದರಲ್ಲಿ ಅವ್ರು ಬಂದು ಅಹಿಂದ ಅಸ್ತ್ರ ಬಳಸ್ಕೋದು, ಅಹಿಂದ ಅಸ್ತ್ರ ಅಲ್ಲ, ಅದು ಆ ಶಕ್ತಿ ಅವ್ರ ಜೊತೆ ನಿಂತಿದೆ. ಅವ್ರು ಏನು ನಮ್ಗೆ ಹೇಳಿಲ್ಲ ಅಂತಂದ್ರೂ ಆ ಸಮುದಾಯದ ಬದ್ಧತೆ, ಆ ಕಾಳಜಿ, ಅವರ ಸಿದ್ಧಾಂತ, ಅವರ ಸಾಮಾಜಿಕ ನ್ಯಾಯ ಪರ ಕಾಳಜಿನ ಇಟ್ಕೊಂಡು ಅವ್ರ ಜೊತೆಗೆ ಈ ಸಮುದಾಯಗಳು ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾವೆ. ಬೇರೆ ಸಮುದಾಯಗಳಿಗೆ ಪ್ರಾತಿನಿಧ್ಯ ಬೇಡವಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಉತ್ತರ ಕೊಡಿರಂತೆ ಒಂದು ಚಿಕ್ಕ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ರವೀಂದ್ರ ರೇಷ್ಮೆ ಸರ್ ಉತ್ತರ ಕೊಡ್ಲಿ. ಅಹಿಂದ ಅನ್ನೋದು, ಅಹಿಂದ ಸಮುದಾಯದ ಬಲ ಏನು ಸಿದ್ದರಾಮಯ್ಯನವರಿಗೆ ಸ್ಟ್ರೆಂತ್ ಆಗಿ ನಿಂತಿದೆ, ಅದನ್ನ ಎದುರಾಕೊಂಡು ಡಿಸಿಷನ್ ತಗೊಳ್ಳೋ ಹಂತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆಯಾ ಇವಾಗ್ಲೂ ಅಥವಾ 2028ರಲ್ಲೂ? ಅದಕ್ಕೆ ಉತ್ತರ ಕೊಡ್ಲಿ. ಹಾಗೆ ನಾಗರಾಜ್ ಯಾದವ್ ಅವರು, ಶಿವರಾಮ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಒಂದು ಸ್ಪಷ್ಟನೆ ಗಟ್ಟಿಯಾಗಿ 5 ವರ್ಷ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಅಧಿಕೃತವಾಗಿ ಯಾಕೆ ಬರ್ತಿಲ್ಲ ಅನ್ನೋ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಪ್ರಯತ್ನ ಆಗ್ಬಿಟ್ರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಯಾಗಿ ಸಿದ್ದರಾಮಯ್ಯನವರು 60-70 ಮಂದಿ ಶಾಸಕರನ್ನ ಆಚೆ ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ತಿದ್ದಾರೆ. ಇದೆಲ್ಲಿಂದ ಬರ್ತಿದೆ? ಇನ್ನೇನ್ ಕೆಲವೇ ದಿನ ನೋಡ್ತಾ ಇರಿ, ಖರ್ಗೆ ಅವ್ರು ಬರ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಈ ರೀತಿಯ ಹೇಳಿಕೆಗಳು. ನಾನು ಬಿಜೆಪಿಯ ರಾಜ್ಯ ವಕ್ತಾರ, ಹಾಗಾಗಿ ಯತ್ನಾಳ್ ಅವ್ರ ಬಗ್ಗೆ ಅವ್ರನ್ನೇ ಕೇಳಿ ಅವರು ಕ್ಲಾರಿಫೈ ಮಾಡ್ತಾರೆ. ನನಗೆ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಬಿಡಿ. ನಾನು ಒಂದು ಕ್ಲಾರಿಫಿಕೇಶನ್ ನನ್ನ ಕಾಂಗ್ರೆಸ್ ಸಹೋದ್ಯೋಗಿಗಳು ಹೇಳ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ವಿಷಯದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಗೆಲ್ಲಿಸ್ಕೊಂಡ್ಬಂದಿದ್ದೆ, ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದು 1999 ಎಲೆಕ್ಷನ್. ಆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು 224 132. ಅದಾದ್ಮೇಲೆ 2013ರಲ್ಲಿ ಅವರಿಗೆ ದಷ್ಟ ಆದಾಗ ಕಾಂಗ್ರೆಸ್ಗೆ ಬಂದಿದ್ದು 224ರಲ್ಲಿ 122 ಸಂಪೂರ್ಣ ಬಹುಮತ ಇತ್ತು. ದಲಿತರೇ ಮುಖ್ಯಮಂತ್ರಿ ಆಗಬೇಕಿತ್ತು, ಅದೇ ತಪ್ಪಿಸಿದ್ರು. ಯಾವ ಕಾರಣಕ್ಕೆ ಅಂತೇಳಿ ಕಾಂಗ್ರೆಸ್ ಅವರೇ ಉತ್ತರ ಕೊಡಬೇಕು. ನೋಡಿ, ಮೇ 2023 ಚುನಾವಣೆಯಾಗಿ ಇವರು ಗೆದ್ದು ಬಂದು ಒಂದೇ ತಿಂಗಳಲ್ಲಿ ಇವರು ಹೇಳಿದ್ರು, ಪರಮೇಶ್ವರ್ ಅವರು ಹೇಳಿದ್ರು, ದಲಿತರು ಮುಖ್ಯಮಂತ್ರಿ ಆಗದೇ ಇದ್ರೆ ಕಾಂಗ್ರೆಸ್ಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ. ಆಯ್ತಾ, ಮುಖ್ಯಮಂತ್ರಿಗಳಾದ್ರ ಆಗ್ಲಿಲ್ಲ, ಉಪಮುಖ್ಯಮಂತ್ರಿಗಳಾದ್ರ ಆಗ್ಲಿಲ್ಲ. ಇವತ್ತು ತಗೊಂಬಂದು ಯಾವಾಗ ಸಿದ್ದರಾಮಯ್ಯನವರಿಗೆ ಅವರ ಕುರ್ಚಿಗೆ ಕಂಟಕ ಬರುತ್ತೆ ಅವಾಗ ಇವೆಲ್ಲ ನಾಟಕಗಳು ಶುರುವಾಗುತ್ತೆ, ಅಹಿಂದ ಶುರುವಾಗುತ್ತೆ, ದಲಿತರು ಶುರುವಾಗುತ್ತೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಯತೀಂದ್ರ ಅವ್ರ ಬಾಯಲ್ಲಿ ಯಾಕೆ ಜಾರಕಿಹೊಳಿ ವಿಷಯ ಬಂತು, ಅದು ಆ ದಲಿತರ ಒಳಗಡೆ ಹೇಗೆ ಬೆಂಕಿ ಹಚ್ಚಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಮಾತು ಇವತ್ತು ಒಬ್ಬ ಪ್ರಮುಖ ಸಚಿವ ಹೇಳಿದೆ ಗೊತ್ತಾ, ಹೊಗಳು ಬಟ್ಟತರ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತದೆ, ಯಾರು ಯಾರಿಗೂ ಅನಿವಾರ್ಯ ಅಲ್ಲ, ಎಲ್ಲರೂ ಸೇರಿ ಎಲ್ಲರೂ ಸೇರಿ ಸಂಸ್ಥೆ ಕಟ್ಟಬೇಕು. ಇವತ್ತು ಯಾರಿಗಾಗುತ್ತೆ ಎಲ್ಲರೂ ಸೇರಿ ಮಾಡ್ತಿರೋದು ಅಂತ ಹೇಳಿ ಎಚ್.ಸಿ. ಮಹದೇವ ರವೀಂದ್ರ ರೇಷ್ಮೆ ಸರ್, ಇವತ್ತು ನೋಡಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ದಿವಸ ಒಂದು ಕೊಲೆ ನಡೀತಿದೆ, 9 ವರ್ಷದ ಮಗುಗೂ ಅತ್ಯಾಚಾರ ಆಗ್ತದೆ. ಆದ್ರೆ ಇವರು ಪರಮೇಶ್ವರ್ ಆ ವಿಷಯ ಮಾತಾಡಲ್ಲ, ಅವರು ದಲಿತರ ಇವ್ರ ವಿಷಯ ಮಾತಾಡ್ತಾರೆ.
ಅಥವಾ ಮುನಿಯಪ್ಪನವ್ರ ವಿಷಯ ಮಾತಾಡ್ತಾರೆ. ಇವತ್ತು ಇಡೀ ಗುಂಡಿಗಳು ಬಿದ್ಬಿಟ್ಟು ಬೆಂಗಳೂರಲ್ಲಿ 17 ಜನ ಪ್ರಾಣ ಬಿಟ್ಟಿದ್ದಾರೆ. ಇಡೀ ರಾಜ್ಯ ಕೊಚ್ಕೊಂಡು ಹೋಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಮುಂದೆ ಚಕ್ರ ಪಕ್ಲ ಹಾಕೊಂಡು ಕೂತ್ಕೊಂಡವ್ರೆ. ಇವತ್ತು ಕಲಬುರಗಿನಲ್ಲಿ ಪ್ರವಾಹ ಆಗಿ ರೈತರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆಗೆ RSS ವಿಚಾರ ಬೇಕು ಅಂದ್ರೆ ಇವತ್ತು ಇಡೀ ರಾಜ್ಯ ದಿವಾಳಿ ಎದ್ದೋಗಿದೆ. ಇವರಿಗೆ ರಾಜ್ಯ ಬೇಡ, ರಾಜ್ಯದ ಒಳ್ಳೇದಾಗಿ ಬೇಡ, ಇವರಿಗೆ ಅಧಿಕಾರ ಆಸೆ ಹಿಂದ ಇಡೀ ರಾಜ್ಯವನ್ನು ಬೆಂಕಿರ್ತಕ್ಕಂಥ ಸೂಚನೆ ಇದು. ನೀವ್ ಹೇಳಿದ್ರೆ ಕೇಳಿಸ್ಕೊಂಡ್ವಿ. ರವೀಂದ್ರ ರೇಷ್ಮೆ ಸರ್, ಸಿದ್ದರಾಮಯ್ಯನವರು ಅನಿವಾರ್ಯ ಹೌದೋ ಇಲ್ವೋ, ಹಿಂದ ಮತಗಳ ಆ ಒಂದು ಎನ್ಮಾಸ್ ಸಪೋರ್ಟ್ ಏನಿದೆ ಸಿದ್ದರಾಮಯ್ಯನವರಿಗೆ, ಇದು ಅನಿವಾರ್ಯ ಆಗ್ಬಿಡುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಕೊಡದೇ ಇರೋದಕ್ಕೆ ಅಂತ? ಅಲ್ಲ, ಅನಿವಾರ್ಯತೆ ಜೊತೆಗೆ ಅಹಿಂದ ಅಂತ ಖಂಡಿತವಾಗ ಸಿದ್ದರಾಮಯ್ಯನವರು ಅಹಿಂದ ಅನ್ನೋ ಒಂದು ಪರಿಕಲ್ಪನೆಗೆ ಒಂದು ಮೂರ್ತ ಸ್ವರೂಪ ಕೊಟ್ಟರು. ಅವ್ರು ಅತ್ಯಂತ ಗಟ್ಟಿದನಿ ಅಂತ ಅನಿಸ್ಕೊಂಡ್ರು. ಯಾಕಂದ್ರೆ ಅವ್ರು ಹುಬ್ಬಳ್ಳಿ ಸಮಾವೇಶ ನನಗೆ ಇವತ್ತು ನೆನಪಿದೆ, ಪ್ರತ್ಯಕ್ಷದರ್ಶಿ ಆಗಿದೆ ಅವತ್ತು. ಅದ್ರ ಜೊತೆಗೆ ಯಾರೊಬ್ರು ಕೂಡ ಅಲ್ಪಸಂಖ್ಯಾತರೊಬ್ರು ಮುಖ್ಯಮಂತ್ರಿ ಆಗಲಿ, ಮುಸ್ಲಿಂ ಮುಖ್ಯಮಂತ್ರಿ ಆಗಲಿ ಅಂತ ಯಾರು ಬಯಸ್ತಾ ಇಲ್ಲ. ಬಿಜೆಪಿಗೆ ತಿರುಗೇಟ್ ಕೊಡಬೇಕು ಅಂತಂದ್ರೆ ಅಂಥದ್ದೊಂದು ಸಾಧ್ಯತೆ ಕೂಡ ಕಾಂಗ್ರೆಸ್ ಪಕ್ಷ, ಯಾಕಂದ್ರೆ ಮುಸ್ಲಿಮರಷ್ಟು 100% ನಿಷ್ಠೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಯಾರು ಕೊಡ್ತಾ ಇಲ್ಲ. ಅಹಿಂದ ಮತಗಳು ಕೂಡ ಛಿದ್ರಾಗೋಗ್ಬಿಟ್ಟಿತ್ತು. OBC ಪ್ರಧಾನಮಂತ್ರಿ ಇದ್ದಾರೆ, OBC ಚೀಫ್ ಮಿನಿಸ್ಟರ್ ಇದ್ದಾರೆ. ಆದ್ರೆ ಮುಸ್ಲಿಂರೊಬ್ರು ಯಾಕೆ ಆಗಬಾರ್ದು? ಪಾಪ ಮುಸ್ಲಿಂ ಸಮುದಾಯದಿಂದ ಒಂದು ಬೇಡಿಕೆ ಬರ್ತಾ ಇಲ್ಲ. ಅವರು ಕೂಡ ಒಬ್ಬರಲ್ಲೊಬ್ರು ಹೆಸರು ಹೇಳ್ಕೊಂಡಿದ್ದಾರೆ. ಆದ್ರೆ ಸಹಜ ಇದು. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅಷ್ಟರ ಮಟ್ಟಿಗೆ ಜೀವಂತವಾಗಿದೆ. ನಾಯಕತ್ವದ ಪ್ರಶ್ನೆ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಪಾರ್ಟಿ ಪ್ರೆಸಿಡೆಂಟ್ ಸೆಲೆಕ್ಷನ್ ಅಲ್ಲ, ಇದು ಮುಖ್ಯಮಂತ್ರಿ ಅಂತಂದಾಗ ಸಾರ್ವಜನಿಕರ ಜೊತೆಗೆ ಅವ್ರು ವಿಚಾರ ಹಂಚಿಕೊಳ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಆ ಮನೋಭಾವದಿಂದ ಸ್ವೀಕರಿಸಬೇಕು ಹೊರತು ಅಯ್ಯೋ ಸಿದ್ದರಾಮಯ್ಯನವ್ರ ವಿರುದ್ಧ ಅಥವಾ ಡಿ ಕೆ ಶಿವಕುಮಾರ್ ವಿರುದ್ಧ ಆ ನಿಂದನೆಯ ಮಾತು ಬೇಡ, ಅಪಹಾಸ್ಯ ಮಾಡೋದು ಬೇಡ. ಆದರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತಾ ಒಂದು ತಲೆಮಾರಿನ ಬದಲಾವಣೆ ಬಯಸ್ತಾ ಇದ್ದಾರೆ ಕರ್ನಾಟಕ ಜನ. ಅದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಿರ್ಬೋದು. ಈ ಅಡಮೆಂಟ್ನೆಸ್ ಏನಾದ್ರೂ ಕಾಣ್ತಾ ಇದೆಯಾ ರವೀಂದ್ರ ರೇಷ್ಮೆ ಸರ್? ಇವಾಗ ಸಿದ್ದರಾಮಯ್ಯನವರು ಆಬ್ವಿಯಸ್ಲಿ ಹೈಕಮಾಂಡ್ ಹೇಳ್ದಂಗೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾರೆ. ಬಟ್ ಅವರ ಬೆಂಬಲಿಗರು ಅಂತ ಹೇಳಿ ಯಾರೆಲ್ಲ ಇದ್ದಾರೆ ಅವ್ರು ನಾವು ಶತಾಯಗತಾಯ ಸಿದ್ದರಾಮಯ್ಯನವರನ್ನ ಮುಟ್ಟೋಗ್ ಬಿಡೋದಿಲ್ಲ ಅನ್ನೋ ರೀತಿಯ ಆ ಧೋರಣೆ, ಆ ಹಠಮಾರಿತನ ಕಾಣ್ತಾ ಇದೆಯಾ ಅಂತ ಹೇಳಿ? ಹಾಗೇನಿದೆ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಪಕ್ಷ ರಾಜಕಾರಣದಲ್ಲಿ ಹಲವಾರು ರೀತಿಯ ಒತ್ತಡಗಳಿರುತ್ತೆ. ಬಿಜೆಪಿಲಿ ಕೂಡ ಅದೇ ಥರದ್ದು ಒಬ್ಬ ರಾಜ್ಯಾಧ್ಯಕ್ಷರು ಇವತ್ತಿಗೂ ಕೂಡ ವಿಜೇಂದ್ರ ಅವ್ರು ಕೇಳಿ ನಿಮ್ ಫ್ಯೂಚರ್ ಇದೆಯಾ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತಂದ್ಬಿಟ್ಟು. ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಅಂದ್ರೆ ಎಲ್ಲಿ ಯಾವ ಪಕ್ಷದಲ್ಲಿ ಬೇರು ಮಟ್ಟದ ನಾಯಕರುಗಳು ಪಕ್ಷಕ್ಕಿಂತ ಹೆಚ್ಚು ಬಲಿಷ್ಠರಾಗಿ ಬೆಳೆದಿರ್ತಾರೋ ಅವಾಗಿಂತ ಸಮಸ್ಯೆ ಬಂದೇ ಬರುತ್ತೆ. ಇವತ್ತು ಲೀಡರ್ಸ್ ಆರ್ ಮೋರ್ ಪವರ್ಫುಲ್ ದನ್ ದಿ ಹೈಕಮಾಂಡ್, ಲೀಡರ್ಸ್ ಆರ್ ಮೋರ್ ಪವರ್ಫುಲ್ ದನ್ ದಿ ಪಾರ್ಟೀಸ್. ಯಾಕಂದ್ರೆ 40 ವರ್ಷ ಸಿದ್ದರಾಮಯ್ಯನವರು 83ರಲ್ಲಿ ಎಂಟ್ರಿ ಕೊಟ್ಟು ಈಗ 42 ವರ್ಷ ಆಯ್ತು ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ. ಹಾಗಾಗಿ ಹೈಕಮಾಂಡ್ ಕೂಡ ಅವ್ರ ಜೊತೆ ವ್ಯವಹರಿಸುವಾಗ ಜಾಗೃತಿಯಿಂದ ಇರಬೇಕಾಗುತ್ತೆ. ಇವನ್ ಡಿ ಕೆ ಶಿವಕುಮಾರ್ ಕೂಡ 85ರಲ್ಲಿ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ರು. 89ರ ನಂತರ ಯಾವತ್ತೂ ಸೋತಿಲ್ಲ. ಆಮೇಲೆ ಎಲ್ಲೂ ಆ ಪಕ್ಷ ಈ ಪಕ್ಷ ಅಂತ ಸಂಚಾರ ಮಾಡಿಲ್ಲ. ಈಗ ಒಬ್ಬ ಅಧ್ಯಕ್ಷನಾಗ್ಬಿಟ್ಟು 100 ತಾಲೂಕುಗಳಲ್ಲಿ ಕಾಂಗ್ರೆಸ್ ಭವನ ಕಟ್ಸಕ್ಕೆ ಹೊರಟಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಪಕ್ಷಕ್ಕೊಂದು ಕೊಡುಗೆ ಇದೆ. ಹೀಗಾಗಿ ಅವ್ರದ್ದು ಒಂದು ಕನ್ಸಂಟ್ರೇಷನ್ ಇದ್ರೆ ಯಾರು ಅದ್ರ ಬಗ್ಗೆ ಅಸೂಯೆ ಪಡಬಾರ್ದು. ಅಂದ್ರೆ ನೋಡಿ, ಕಾಂಗ್ರೆಸ್ನಲ್ಲಿ ಈಗಿರೋ ಮುಖ್ಯಮಂತ್ರಿ ಅಲ್ದಾನೆ ಅವ್ರ ಸಹೋದ್ಯೋಗಿಗಳ ಪೈಕಿ ಒಂದು 5-6 ಜನರ ಹೆಸರಾದ್ರೂ ಹೇಳ್ಬೋದು. ಇವರೆಲ್ಲ ಆಗ್ಲಿ ಇದು ಪೊಟೆನ್ಷಿಯಲ್ ಚೀಫ್ ಮಿನಿಸ್ಟರ್. ಅದು ಕಾಂಗ್ರೆಸ್ ಪಕ್ಷದ ಶಕ್ತಿ ಕೂಡ. ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರಲಿ ಬಿಡಲಿ, ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಒಂದು ಭದ್ರ ಕೂಡ ಕರ್ನಾಟಕ. ಆಯ್ತು ಸರ್, ಇವಾಗ ಸತೀಶ್ ಜಾರಕಿಹೊಳಿ ಅವರು ಇನ್ ಕೇಸ್ ಏನಾದ್ರೂ ಮುಖ್ಯಮಂತ್ರಿಯ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಯೋ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲದಿಂದ 50ರಿಂದ 70 ಮಂದಿ ಶಾಸಕರನ್ನ ಕರ್ಕೊಂಡು ಆಚೆ ಬರೋ ಪ್ರಯತ್ನ ಇದೆ. ಆ ಮೂಲಕ ಹೈಕಮಾಂಡ್ಗೆ ಸೆಟ್ ಹೊಡೆಯೋ ಪ್ರಯತ್ನ ವಿರೋಧ ಪಕ್ಷ, ಅವರು ಯತ್ನಾಳ್ ಅವರನ್ನು ವಿರೋಧ ಪಕ್ಷ ಅಂತ ಹೇಳಿ ಒಪ್ಕೊಳ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಅವರು ಕೂಡ ಒಬ್ಬ ಶಾಸಕರಾಗಿರೋದ್ರಿಂದ ಅವರ ಯಾವ ಸತ್ಯಾಂಶನೂ ಇಲ್ಲ. ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 28ವರೆಗೂ ಕೂಡ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದಾರೆ. ಯಾರು ನನಗೆ ಫೋಕಸ್ ಮಾಡಲು ಕೊಟ್ಟಿದ್ರೆ ಅವರೇ ನಾನು ಕ್ಯಾಂಡಿಡೇಟ್ ಅಲ್ಲ ಅಂದಮೇಲೆ ಅದು ಆಗೋದಿಲ್ಲ. ಪಾಟೋಲ್ಸ್ ಬಗ್ಗೆ ಮಾತಾಡ್ತಾ ಇದ್ರು, 17 ಜನ ಸತ್ರು ಅಂತ. 18ರಿಂದ 23 ನಡೀರ್ತಕ್ಕಂಥ ಫಿಗರ್ಗಳು ನೋಡ್ಬಿಟ್ರೆ ಆಕ್ಸಿಡೆಂಟ್ ಸತ್ತ ಇರೋದು 53,000. ಬರೇ ಹೈ ಸ್ಪೀಡ್ ಇಂದ ಮಾತ್ರ ಅಲ್ಲ, ನಿಮ್ ರಸ್ತೆಗಳು ಹಾಳಾಗಿರ್ತದೆ, ನಿಮ್ಮ ಕಾರ್ಯನಿರ್ವಹಣೆಯಿಂದಾಗಿರ್ತದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗಿರ್ತದೆ. ನಿಮ್ ಬಿಜೆಪಿ ಸರ್ಕಾರ ಅಧಿಕಾರ ಇರಬೇಕಾದ್ರೆ 53,450 ಉದ್ದೇಶ ಏನು ಅಂತಂದ್ರೆ ಚರ್ಚೆ ಈ ವಿಚಾರಗಳಿಗೆ ಆಗ್ಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ನ ನಾಯಕರೇ ಹೇಳಿಕೆ ಅದೇ ಸರ್, ಕಾಂಗ್ರೆಸ್ನ ನಾಯಕರೇ ಈ ಮುಖ್ಯಮಂತ್ರಿ
ಹಾಗೆ ಸಂಪುಟ ಇದ್ರ ಬಗ್ಗೆ ಮಾತನಾಡ್ತಿರೋದು ಇವ್ರು ಅನಿವಾರ್ಯವಾಗಿ ರಾಹುಲ್ ಟಾಪಿಕ್ ಗಾಂಧಿ ಡೈವರ್ಟ್ ಹಾಸ್ಕೊಂಡು ಆಗ್ತಿದೆ ಕೂತವ್ರೆ. ನೋಡಿ, ಆಯ್ತು ಸರ್, ಪದೇ ಪದೇ ರಾಹುಲ್ ಗಾಂಧಿ ಅವ್ರ ಸಮಯ ಸರ್, ಹೈಕಮಾಂಡ್ ದೆಹಲಿಯಲ್ಲಿ ಇರ್ಬೇಕಾದ್ರೆ ನಿಮ್ಮ ನಾಯಕರು ಕೂಡ ದೆಹಲಿಗೆ ಹೋಗ್ಬೇಕು ಸರ್. ಇಲ್ಲಿ ಭದ್ರಾವತಿಗೆ ಸಾಯ್ತಿರ್ಬೇಕಾದ್ರೆ ಹೋಗ್ಬೇಕಾಗತ್ತಾ? ಇಲ್ಲಿ ರಾಜ್ಯ ಸಾಯ್ತಿರ್ಬೇಕಾದ್ರೆ ಅಲ್ಲೋಗಿ ಸಾಯ್ಬೇಕಾಗಿದೆ. ರಾಜ್ಯ ಸಾಯ್ತಾ ಇರ್ಬೇಕಾದ್ರೆ ನೀವೇನ್ ಈ ವಾದಕ್ಕೆ ಸರಿಯಾಗಿ ಅರ್ಥ ಮಾಡೋದು ಬೇಡ ಸರ್. ನೀವು ಮುಂದುವರಿಸಿ, ನೀವು ಮುಂದುವರಿಸಿ ಸರ್. ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರೋ ಗೊಂದಲದ ಹೇಳಿಕೆ. ಬಿಜೆಪಿ ಸಂದರ್ಭದಲ್ಲಿ ಪಾಟ್ ಹೋಲ್ಸ್ ಇರ್ಬೋದು, ಆಕ್ಸಿಡೆಂಟ್ಸ್ ಇರ್ಬೋದು, ಕರಪ್ಷನ್ ಇರ್ಬೋದು, ಹೈಯೆಸ್ಟ್ ಟ್ರೇಡ್ ಇನ್ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಪಾಸ್ಟ್ 75 years. ಅದು ತಿಳ್ಕೋಬೇಕು. 52ರಿಂದ 56 ನೋಡಿದಾಗ ಹೈಯೆಸ್ಟ್ ಕರಪ್ಟ್ ಪೀಪಲ್ ಅಂದ್ರೆ ಇವರೇ. ಯಾರು ಬರೆದ್ರು 40% ಅಂತ? ಒಂದು ನಿಮಿಷ, ಗುತ್ತಿಗೆದಾರ ಯಾರು ಸತ್ತಿದ್ರು? ಸಂತೋಷ್ ಪಟೇಲ್ ಹೆಂಗ್ ಸತ್ತಾರೆ? ಈಶ್ವರಪ್ಪ ರಾಜೀನಾಮೆ ಕೊಟ್ಟಾರೆ. ಏನ್ ಮಾತಾಡ್ತಾರೆ? ಕಾಂಟ್ರಾಕ್ಟರ್ ಸತ್ತಿದ್ದು ಕಾಂಟ್ರಾಕ್ಟರ್ ಏನ್ ಮಾತಾಡ್ತಾರೆ? ಕಾಂಟ್ರಾಕ್ಟರ್ ಸತ್ತಿದ್ದು ಬೆಳಗಾವಿಯಲ್ಲಿ ನಿಮ್ಮ ವ್ಯವಹಾರಗಳಿಂದ, ನಿಮ್ಮ ಭ್ರಷ್ಟಾಚಾರದಿಂದ ಇಲ್ಲಿ ಬರ್ತಾ ಇರ್ತಾರೆ. ಭ್ರಷ್ಟಾಚಾರ ಆಯ್ತಲ್ಲ ಚಂದ್ರಶೇಖರ್ ಅವರು, ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ ಚಂದ್ರಶೇಖರ್. ಒಂದ್ ನಿಮಿಷ ಹೇಳ್ತೀನಿ. ಈಶ್ವರಪ್ಪ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಸಿಗ್ತದೆ. ಅವ್ರ ಕಾಂಟ್ರಾಕ್ಟರ್ ವಿಚಾರದಲ್ಲಿ ಬಂದಾಗ ಅವ್ರು ಸೂಸೈಡ್ ಆಗ್ತಾರೆ, ಬರೀತಾರೆ. ಏನ್ ಮಾತಾಡ್ತಾರೆ? ಗುತ್ತಿಗೆದಾರರ ವಿಚಾರ ಬಂದ್ರೆ ಈಗಲೂ ಕೂಡ ಆಕ್ಷೇಪ ಏನ್ ನಿಂತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಗುತ್ತಿಗೆದಾರರ ವಿಚಾರಗಳು ಬೇರೆ ಆಗ್ತದೆ. ನಾವು ಹೇಳಿಲ್ಲ ಕಾಂಟ್ರಾಕ್ಟ್. ನೋಡಿ, ನಾನು ಕಾಂಟ್ರಾಕ್ಟರ್ ಬಗ್ಗೆ ಮಾತಾಡಿಲ್ಲ. ಅವ್ರು ಹೇಳ್ತಾ ಇದ್ದು ಕಾಂಟ್ರಾಕ್ಟರ್ ಬಗ್ಗೆ ಹೇಳಿದ್ರು. ಈಶ್ವರಪ್ಪ ರಾಜೀನಾಮೆ ಕೊಡ್ಲಿಕ್ಕೆ ಕಾರಣ ಏನು ಹೇಳಿಕೆ ಶಿವರಾಮ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ. ಶಿವರಾಮ್ ಅವರೇ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷವನ್ನ ಕಟ್ಟುವಲ್ಲಿ, ಅಧಿಕಾರಕ್ಕೆ ತರುವಲ್ಲಿ ಶ್ರಮವನ್ನ ವಹಿಸಿದ್ದಾರೆ. ಅವ್ರ ಬೆಂಬಲಿಗರು ಅವ್ರಿಗೂ ಕೂಡ ಅಧಿಕಾರ ಸಿಗ್ಲಿ ಅಂತ ಹೇಳಿ ಬಯಸೋದ್ರಲ್ಲಿ ತಪ್ಪೇನಿದೆ. ಹೌದು, ಅಹಿಂದ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕಿತ್ತು, ಸಿಕ್ಕಿದೆ. ಈಗ ಮತ್ತೊಂದು ಸಮುದಾಯಕ್ಕೂ ಕೂಡ ಅವಕಾಶ ಸಿಗಲಿ ಅನ್ನೋದು ಆ ಸಮುದಾಯದ ಆಶಯ. ಮೇಡಮ್, ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇರೋರು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಇದ್ದಾರೆ, ಸಮರ್ಥರಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಪಕ್ಷನ ಕಟ್ಟಿದ್ದಾರೆ, ಸಂಘಟನಾ ಚತುರ ಇದ್ದಾರೆ. ಆದ್ರೆ ನಾವು ನಮ್ಮ ಬೇಡಿಕೆ ಏನು ಅಂತ ಅಂದ್ರೆ 2023 ಜನಾದೇಶ ಕೊಟ್ಟಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಶಾಸಕಾಂಗ ಪಕ್ಷದಲ್ಲಿ ಸಿಎಂ ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲೆಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಸೊ ಆ ಕಾರಣಕ್ಕಾಗಿ 5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿರ್ಲಿ. ಆ ನಂತರ 2028 ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರನೇ ಬರ್ತದೆ. ಆ ಸಂದರ್ಭದಲ್ಲಿ ಸಮರ್ಥಿರುವಂತ ಮುಖ್ಯಮಂತ್ರಿ ಆಗ್ಲಿ, ಅದು ನಮ್ಮ ಇಷ್ಟ. ನಾವು ಇವ್ರ ಬೇಡಿ ಅವ್ರ ಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಬೇಡಿಕೆ ಏನು ಅಂತ ಅಂದ್ರೆ, ಈ ಸಮುದಾಯಗಳ ಆಶಯ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳಿ ನಮ್ಮ ಸಮಾಜದ ಮುಖ್ಯವಾಹಿನಿಗೆ ತಗೊಬಂತ ಸಂದರ್ಭದಲ್ಲಿ ಅವ್ರು ಇರಬೇಕು. ನೋಡ್ರಿ, ಈಗ ಸಾಮಾಜಿಕ ಶೈಕ್ಷಣಿಕ ವರದಿ ಜಾರಿ ಆಗ್ಬೇಕು ಅಂತಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ರೆ ಮಾತ್ರ ಸಾಧ್ಯ. ಆ ಶೋಷಿತ ಸಮುದಾಯಗಳ ಕಷ್ಟ ಸುಖಗಳು, ಅವರ ದುಃಖ ದುಮ್ಮಾನಗಳು ಸಿದ್ದರಾಮಯ್ಯನವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಅವ್ರು ಬಿಟ್ರೆ ಬೇರೆ ಯಾರು ಅಷ್ಟು ಮಟ್ಟಿಗೆ ಈ ಸಮುದಾಯಗಳ ನೋವನ್ನ ನಲಿವುಗಳ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ 5 ವರ್ಷಗಳ ಕಾಲ ಈ ಅವಧಿಗೆ ಜನಾದೇಶ ಕೊಟ್ಟಿದೆ ಸಿದ್ದರಾಮಯ್ಯನವರಿಗೆ. ಅವ್ರು ಇರಬೇಕು ಅಂತ ಅಷ್ಟೇ, ಬೇರೆಯವ್ರನ್ನ ಮಾಡಬೇಡಿ, ಬೇರೆಯವ್ರು ಆಗ್ಬಾರ್ದು ಅನ್ನೋ ಗೊಂದಲಗಳಿಗೆ ತೆರೆ ಬೀಳಬೇಕು ಅಂದ್ರೆ ಕರೆಕ್ಟ್ ಇದೆ, ನಿಮ್ ಬೇಡಿಕೆ ಕೂಡ ಕರೆಕ್ಟ್ ಇದೆ. ಈ ಗೊಂದಲಗಳು ದಿನಂಪ್ರತಿ ಚರ್ಚೆಗಳು ನಿಲ್ಲಬೇಕು ಅಂದ್ರೆ ಇರೋ ಈಸಿಯೆಸ್ಟ್ ಸೊಲ್ಯೂಷನ್ ಅಂದ್ರೆ ಹೈಕಮಾಂಡ್ ಕಡೆಯಿಂದ ಒಂದು ಸ್ಪಷ್ಟ ಸಂದೇಶ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಆಗಿ ಸಿದ್ದರಾಮಯ್ಯನವರು ಸುಮ್ಮನಾಗ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನಾಗ್ತಾರೆ. ಅಷ್ಟೇ ಬೇಡಿಕೆ ಶಿವರಾಮ್ ಅವರು ಇರ್ತಿರೋದು. ನಾಗರಾಜ್ ಯಾದವ್ ಜಿ ಅದಷ್ಟು ಶಿವರಾಮ್ ಅವರ ಹೋರಾಟಕ್ಕೆ ನನ್ನ ಬೆಂಬಲ ಇರ್ತದೆ. ಯಾಕಂದ್ರೆ ನಾವು ಅಹಿಂದ ವರ್ಗಗಳ ಬಗ್ಗೆ, ಶೋಷಿತ ವರ್ಗಗಳ ಬಗ್ಗೆ ನಾವು ಹೋರಾಟ ಮಾಡಬೇಕು. ಅವರ ಅನಿಸಿಕೆನ ಹೇಳ್ತಾರೆ. ನನಗೂ ಕೂಡ ಪ್ರೀತಿ ಇರ್ತದೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರ್ಬೋದು, ಪಕ್ಷದ ಮೇಲೆ ಇರ್ಬೋದು, ಡಿ.ಕೆ. ಸಾಹೇಬ್ರ. ಅದು ಒಂದು ತಿಳ್ಕೋಬೇಕು, ಯಾರ ಹಣೆ ಬರದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕಾದ್ರೆ ಹಾಗೆ ಆಗ್ತಾರೆ, ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತಿನ ದಿವಸ ಇರತಕ್ಕಂಥ ಸಿದ್ದರಾಮಯ್ಯನವರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ಶೋಷಿತ ವರ್ಗಗಳ ಧ್ವನಿ ಆಗಿದ್ದಾರೆ. ಅವ್ರು ಇರಬೇಕು ಅಂತ ಅಭಿಲಾಷೆಯಲ್ಲಿ ತಪ್ಪಿಲ್ಲ. ಎಲ್ಲೂ ಒಂದು ನಿಮಿಷ, ನೀವು ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೇಳಿದ್ರಲ್ಲ, ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡಬೇಕು ಆದ್ರೆ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ. ನಥಿಂಗ್ ಟು ವರಿ ಅಬೌಟ್ ಇಟ್. ಕಾದು ನೋಡಿ. ಯಾವುದೇ ಕಾರಣಕ್ಕೂ ಒಂದ್ ನಿಮಿಷ ಮೇಡಮ್, ನಾವು ನೋಡ್ರಿ ಮೇಡಮ್, ಗಮನಕ್ಕೆ ತರ್ತೀನಿ. ಮೂರು ಬಾಗಿಲಾಗಿರೋ ಬಿಜೆಪಿ ಬಿಡಿ, ಅವ್ರು ಬೇಡ. ಕಾಂಗ್ರೆಸ್ ವಿಚಾರ ಹೇಳ್ತಾ ಇದೀನಿ ಕೇಳಿ. ನಮ್ಮಲ್ಲಿ ಒಗ್ಗಟ್ಟಿದೆ. ಯಾರಾದ್ರೂ ಒಬ್ರು ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಸಾಹೇಬ್ರು ಈ ಕುರ್ಚಿ ಬಗ್ಗೆ ಏನಾದ್ರು ಮಾತಾಡಿ, ಇಲ್ಲ ನಾನು ಬೇಕೇ ಬೇಕು, ಇಲ್ಲ ನಾನು ಹಿಂಗ್ ಮಾಡ್ತೀನಿ, ಏನ್ ಮಾತಾಡಿದಾರ?
ಸುಮ್ಮನೆ ಯಾರು ವಿಚಾರಗಳು ತಗೊಂಡು ನೀವು ಚರ್ಚೆ ಮಾಡ್ತಾ ಇರ್ತೀರಿ. ಯಾರ್ಯಾರೋ ಅಲ್ಲ ಸರ್, ದಿನ ಕಾಂಗ್ರೆಸ್ ಬೆಳಗ್ಗೆ ಪಕ್ಷದ ಐದು ವರ್ಷ ಶಾಸಕರು, ನಾನೇ ಮುಖ್ಯಮಂತ್ರಿ. ಕಾಂಗ್ರೆಸ್ That ಪಕ್ಷದ is not the way at all. That's the trouble. That is not the way. ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ನಾಯಕತ್ವದ ಬಗ್ಗೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಈಗ ಅಹಿಂದ ಇವರೇನು ರಾಜಕೀಯದ ವ್ಯಕ್ತಿ ಅಲ್ಲ, ಇವರು ಅಹಿಂದವರುಗಳ ಹೋರಾಟ ಮಾಡ್ತಾರೆ, ಅವ್ರ ಹಕ್ಕನ್ನ ಅವ್ರು ಪ್ರತಿಪಾದನೆ ಮಾಡ್ತಾರೆ, ಅದರಲ್ಲಿ ಅವ್ರಿಗಿರ್ತಕ್ಕಂಥ ಹಕ್ಕನ್ನ ಅವ್ರು ಪ್ರತಿಪಾದನೆ ಮಾಡಿದ್ದಾರೆ. ಆದ್ರೆ ನಾನು ಪಕ್ಷದ ಅಧಿಕೃತ ವಕ್ತಾರನಾಗಿ ಹೇಳ್ತೀನಿ, ನಮ್ಮಲ್ಲಿ ಯಾರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನ ಮಾಡಬೇಕಾದ್ರೆ ಹೈಕಮಾಂಡ್ ಅವರು ಸರಿಯಾದ ತೀರ್ಮಾನ ಮಾಡ್ತಾರೆ. ಆದ್ರೆ ಯಾರು ಹಣೆ ಬರೋದು ಯಾರೋ ಬದಲಾವಣೆ ಮಾಡಕ್ಕಾಗೋದಿಲ್ಲ. ಆಯ್ತು, ರವೀಂದ್ರ ರೇಷ್ಮೆ ಸರ್ಗೂ ಸೇಮ್ ಪ್ರಶ್ನೆ ಕೇಳ್ತಿದ್ದೀನಿ. ಒಂದು ಸ್ಪಷ್ಟವಾದ ಸಂದೇಶ ಹೈಕಮಾಂಡ್ ಕಡೆಯಿಂದ ಬಂದ್ಬಿಟ್ಟಿದ್ರೆ, ಇಲ್ಲ 5 ವರ್ಷಗಳ ಕಾಲ ಕೂಡ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಕೂರ್ತಾರೆ ಅನ್ನೋದನ್ನ ಹೇಳ್ಬಿಟ್ಟಿದ್ರೆ ಬಹುಶಃ ಇಷ್ಟೆಲ್ಲ ಗೊಂದಲಗಳಾಗ್ತಾನೆ ಇರ್ತಿರ್ಲಿಲ್ಲ. ಈಗಲೂ ಕೂಡ ಮೌನವಾಗಿದೆ ಹೈಕಮಾಂಡ್ ಅಂದ್ರೆ ದಾಲ್ ಮೇ ಕುಚ್ ಕಾಲ ಹೇ ಅನ್ನೋದು ಅನುಮಾನ ಬಂದೇ ಬರುತ್ತೆ. ಹಾಗಾಗಲ್ಲ ನೋಡಿ. ಸಿದ್ದರಾಮಯ್ಯನವರು ಶಾಸನಸಭೆಯನ್ನು ಪ್ರವೇಶ ಮಾಡಿದಾಗ ರಾಹುಲ್ ಗಾಂಧಿ ಅವರು ಶಾಲಾ ಬಾಲಕನಾಗಿದ್ರು. ಹಾಗಾಗಿ ವಯಸ್ಸು, ರಾಜಕೀಯ ಅನುಭವ, ಆಡಳಿತಾತ್ಮಕ ಅನುಭವ ಎಲ್ಲದರಲ್ಲೂ ಒಂದು ಸುಭದ್ರ ನೆಲೆಗಟ್ಟು ಪಡ್ಕೊಂಡಿರೋ ಸಿದ್ದರಾಮಯ್ಯನಂತವ್ರನ್ನ ಅಲಗಾಡಿಸುವಾಗ ರಾಹುಲ್ ಗಾಂಧಿ ಅವರು ಸುಮ್ಮನೆ ಕ್ಯಾಶುವಲ್ ಡಿಸಿಷನ್ ತೊಗೊಳಿಕ್ಕಾಗಲ್ಲ. ಅವರು ಕೂಡ ಅಳೆದು ತೂಗಿ ನೋಡ್ಬೇಕಾಗತ್ತೆ. ಜೊತೆಗೆ ಹೈಕಮಾಂಡು ತಾನೇ ಒಂದು ಅಭದ್ರತೆಯನ್ನು ಎದುರಿಸ್ತಾ ಇದೆ. ಯಾಕೆಂದ್ರೆ ಎಷ್ಟೋ ವರ್ಷಗಳಾಯ್ತು ಗುಜರಾತ್, ಬಿಹಾರ, ಉತ್ತರ ಪ್ರದೇಶ ಅಂತ ರಾಜ್ಯಗಳಲ್ಲಿ ಕಾಂಗ್ರೆಸ್ ಲೀಡರ್ ಯಾರು ಅನ್ನೋದೇ ನಮ್ಗೆ ಮರ್ತೋಗ್ಬಿಟ್ಟಿದೆ. ಯಾರೋ ಒಬ್ರು ಗುಜರಾತ್ನಲ್ಲಿ ಅನಾದಿ ಕಾಲದಲ್ಲಿ ಒಬ್ರು ಮುಖ್ಯಮಂತ್ರಿ ಆಗಿದ್ರು, ಪಾಪ ಅವ್ರನ್ನ ಗೋಫರ್ಸ್ ಹಗರಣದಲ್ಲಿ ಬಲಿಪಶು ಮಾಡಿ ಅವ್ರನ್ನ ಕಳಿಸ್ಬಿಟ್ರು. ಜಗನ್ನಾಥ್ ಮಿಶ್ರಾ ಅಂತ ಒಬ್ರು ಮುಖ್ಯಮಂತ್ರಿ ಬಿಹಾರಲ್ಲಿ, ಅವ್ರು ಹೋದ್ಮೇಲೆ ಯಾರು ಇಲ್ವೇ ಇಲ್ಲ. ಉತ್ತರ ಪ್ರದೇಶ್ ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರು ಗೆಲ್ಲಿಸ್ತಾ ಇರೋ ರಾಜ್ಯ. 403 ಸಂಖ್ಯಾಬಲದ ಅಸೆಂಬ್ಲಿಲಿ 2 ಸೀಟ್ ಕಾಂಗ್ರೆಸ್ಗೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಮನೋಬಲ ಇಲ್ಲ, ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುವಂತ ಮನೋಬಲ ಅವ್ರಿಗಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಬಗ್ಗೆ ಖಚಿತವಾದ ನಿರ್ಧಾರ ಕೈಗೊಳ್ಳೋದೇ ಇಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 1.5 ತಿಂಗಳು ಮಂತ್ರಿಮಂಡಲ ರಚನೆಗೆ ಅವಕಾಶ ಕೊಡಲಿಲ್ಲ. ಮಹಾಪೌರ ಆಯ್ತು, ಜನ ಸಂಕಟದಲ್ಲಿದ್ರು, ಅವ್ರು ಒಬ್ಬರೇ ಓಡಾಡ್ತಾ ಇದ್ರು ಎಲ್ಲ ಕಡೆ. ಈಗ ಅಧಿಕಾರ ಇಲ್ಲದೆ ಇರುವಾಗ ರಾಜ್ಯಾಧ್ಯಕ್ಷ ಸ್ಥಾನ ಇತ್ಯರ್ಥ ಮಾಡೋದಕ್ಕೆ ಅವ್ರಿಗೂ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅಲ್ಲೂ ಯಡಿಯೂರಪ್ಪ ಅಂತ ಒಬ್ಬ ಮಾಸ್ ಲೀಡರು, ಇಲ್ಲಿ ಸಿದ್ದರಾಮಯ್ಯ ಅಂತ ಮಾಸ್ ಲೀಡರು, ಅಲ್ಲಿ ದೇವೇಗೌಡರು ಅಂತ ಒಬ್ಬರು ಪರ್ಮನೆಂಟ್ ಮಾಸ್ ಲೀಡರ್ JDS ಪಕ್ಷಕ್ಕೆ. ಸೊ ಹೀಗಾಗಿ ಪಕ್ಷ ರಾಜಕಾರಣ, ಬಟ್ ಇದೆಲ್ಲದರ ಜೊತೆಗೆ ಈ ಜನಾದೇಶ ಅನ್ನೋದು ಇದೆಯಲ್ಲ, ಅವ್ರವ್ರ ವ್ಯಕ್ತಿಗತ ಹಿತಾಸಕ್ತಿಗೆ ಅನುಸಾರವಾಗಿ ಅವರು ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಜನಾದೇಶ ಇಂಥವ್ರ ಪರವಾಗಿ. ಜನಾದೇಶ ವಿರುದ್ಧವಾಗಿ ಬಂದಾಗಲೂ ಕೂಡ ಸಿದ್ದರಾಮಯ್ಯನವರೇ CLP ಲೀಡರ್ ಆದ್ರು. CLP ಲೀಡರ್ ಆದ್ರೂ ಕೂಡ ಸರ್ಕಾರ ಸೇರಲಿಲ್ಲ. ಇವ್ರನ್ನ ಡೆಪ್ಟಿ CM ಮಾಡ್ಬಿಟ್ಟು ಸಮ್ಮಿಶ್ರ ಸರ್ಕಾರದ ಸೇರ್ಬಿಟ್ರು ಪರಮೇಶ್ವರ್ ಅವ್ರನ್ನ. ಪರಮೇಶ್ವರ್ ಅವ್ರಿಗೆ ಎಂಥ ಮುಜುಗರ ಅಂದ್ರೆ, ಸುಮ್ಮನೆ DCM ಪದವಿ ಇದೆ, ಶಾಸಕ ಪಕ್ಷದ ನಾಯಕತ್ವ ಇಲ್ಲ. ಹಂಗಾಗಿ ಯಾರಿಗೆ ಶಾಸಕರ ಮೇಲೆ ಕಂಟ್ರೋಲ್ ಇತ್ತು, ಅವರು ಆ ಸಮ್ಮಿಶ್ರ ಸರ್ಕಾರದ ಹಣೆ ಬರೆದ್ಬಿಟ್ರು. ಧರ್ಮಸ್ಥಳ ಆರೋಗ್ಯಧಾಮದಲ್ಲಿ ಕೂತ್ಕೊಂಡ್ಬಿಟ್ಟು ಆ ಸರ್ಕಾರದ ಹಣೆ ಬರೆದು ಅದೇ ತರ ನಡೆದೋಗ್ಬಿಡ್ತು. ಇವ್ರು ಆಪರೇಷನ್ ಬದಲಾವಣೆ ಅನ್ನೋದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಹೈಕಮಾಂಡ್ಗೆ ಕಷ್ಟ ಆಗಬಹುದು, ಬದಲಾವಣೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಕಷ್ಟ ಯಾಕೆ ಆಗ್ಬೇಕು ಅಂತ ಹೇಳಿ. ಇಲ್ಲಿ ಎರಡೂ ಕಷ್ಟ, ಅದೇ ಸಂದಿಗ್ಧ ಅಲ್ವಾ. ಯಾಕಂದ್ರೆ ಬಲಿಷ್ಠ ನಾಯಕರು ಇಬ್ರು, ಆ ಪೈಪೋಟಿ ಇರೋದು ಇಬ್ರು ಬಲಿಷ್ಠ ನಾಯಕರು, ತಮ್ಮದೇ ಆದ ಒಂದು ವರ್ಚಸ್ವಿ ನೆಲೆಗಟ್ಟು ಕಟ್ಕೊಂಡಿರೋರು. ಸುಮ್ಮನೆ ಸಾಧಾರಣವಾಗಿ ಅವ್ರೇನು ಅರ್ಜಿ ಹಾಕಿ ನಿಂತವ್ರಲ್ಲ. ಇಬ್ರು ಕೆಲವು ಮೆರಿಟ್ ಕೋಟ, ಇಬ್ರು ಮೆರಿಟ್ ಕೋಟ ಕ್ಯಾಂಡಿಡೇಟ್ಸ್. ಇನ್ನು ಮೂರನೇವರು ಕೂಡ ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಆದ್ರೆ ಇವರಷ್ಟು ವರ್ಚಸ್ಸಿಲ್ಲ. ಅವರಿಬ್ರು ಹೆಂಗ್ ಮುಖಾಮುಖಿ ಆಗ್ತಾರೋ, ಮಾಧ್ಯಮ ಜೊತೆ ಮುಖಾಮುಖಿ ಆಗ್ತಾರೆ, ಎದುರಾಳಿ ಜೊತೆ ಮುಖಾಮುಖಿ ಆಗ್ತಾರೆ, ಅಧಿಕಾರಿಗಳನ್ನ ಹೆಂಗೆ ನಿಯಂತ್ರಿಸಬೇಕನ್ನೋ ಗೊತ್ತಿದೆ, ಕಾರ್ಪೊರೇಟ್ ವಲಯ ಜೊತೆ ವ್ಯವಹರಿಸ್ತಾರೆ. ಸೊ ಆ ಯಾಕಂದ್ರೆ ರಾಜಕಾರಣ ಅಂದ್ರೆ ಅದೊಂದು ಪ್ರದರ್ಶನ ಕಲೆ ಇದ್ದಂಗೆ. ಇಟ್ಸ್ ಅ ಪರ್ಫಾರ್ಮಿಂಗ್ ಆರ್ಟ್ ಲೈಕ್ ಡಾನ್ಸ್, ಡ್ರಾಮಾ, ಮ್ಯೂಸಿಕ್. ಯಾರು ಸಾರ್ವಜನಿಕವಾಗಿ ತಮ್ಮ ಮಾತು, ವರ್ತನೆ, ನಡವಳಿಕೆಗಳಲ್ಲಿ ಜನರಿಗೆ ಹೆಚ್ಚು ಪ್ರಭಾವ ಬೀರ್ತಾರೋ ಅವ್ನು ನಾಯಕ ಆಗ್ಲಿ ಅಂತ ಬಯಸ್ತೀವಿ. ನರೇಂದ್ರ ಮೋದಿ ಅವ್ರಿಗಿಂತ ದೊಡ್ಡ ಜಾತಿ ಅಹಿಂದಾನ ಇವರೆಲ್ಲ. ಯಾವ ಜಾತಿ ಬಲ ಆಯ್ತು ಗುಜರಾತ್ನಲ್ಲಿ? ಅಲ್ಲಿರೋ ಪಟೇಲ್ ಪಾಟೀದಾರರು, ಬನಿಯಾಗಳು, ಕ್ಷತ್ರಿಯರು, ದಲಿತರು ಮತ್ತು ಮುಸಲ್ಮಾನರ ಎದುರಿಗೆ ಇವರು ಮೋದಗಂಜಿ ಅನ್ನೋ ಒಂದು ಉಪಪಗಡ, ಅವ್ರು ಬರೀ ಒಡೋದರ ಸುತ್ತ ಸಣ್ಣ ಜಾತಿ. ಅಂತ ವ್ಯಕ್ತಿ 24 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿ. ಒಬ್ಬ OBC ನಾಯಕ 13 ವರ್ಷ ಮುಖ್ಯಮಂತ್ರಿ ಅನ್ನೋದು. ಸಿದ್ದರಾಮಯ್ಯ, ವಿಶ್ವನಾಥ್, ರಮೇಶ್ ಕುಮಾರ್ ಇವರೆಲ್ಲ ಮೋದಿಗಿಂತ 20 ವರ್ಷ ಸೀನಿಯರ್ಸ್ ಪಾಲಿಟಿಕ್ಸ್ ನಲ್ಲಿ. ನಮ್ಮ ರೇವಣ್ಣವರಂತೂ 25 ವರ್ಷ ಸೀನಿಯರ್, ಅವರು 1978 ಬ್ಯಾಚ್. ಆದ್ರೂ ಕೂಡ ಆ ವ್ಯಕ್ತಿ ಹೇಗೆ ಅಂದ್ರೆ ಭಾರತದ ಪ್ರಜಾಪ್ರಭುತ್ವದ ಸತ್ವ ಅಂತದ್ದು, ಅದರ ಸೊಗಸುಗಾರಿಕೆ ಅಂತದ್ದು ಏನು ಇಲ್ದೇ ಇರೋ ವ್ಯಕ್ತಿ ಏನಾದ್ರೂ ಆಗ್ಬಿಡ್ಬೋದು. ಕರೆಕ್ಟ್. ಚಂದ್ರಶೇಖರ್ ಅವರೇ, ನೋಡಿ, ನೀವು ಬಯಸ್ತಾ ಇರುವ ಅಭಿವೃದ್ಧಿ ಹಾಗೆ ಜನಪರವಾದ ಚರ್ಚೆಗಳಾಗಬೇಕು ಅಂತಂದ್ರೆ ಈ ನಾಯಕತ್ವ ಶಿಫ್ಟ್ ನ ಚರ್ಚೆ ನಿಂತು ಹೋಗ್ಬೇಕು. ಅದ್ ನಿಂತು ಹೋಗ್ಬೇಕು ಅಂದ್ರೆ ಹೈಕಮಾಂಡ್ ನಿಂದ ಸ್ಪಷ್ಟ ಸಂದೇಶ ಬರಬೇಕು. ಶಿವರಾಮ್ ಅವ್ರು ಬಯಸ್ತಿರೋದು ಅದೇನೆ, ಅಹಿಂದ ಮುಖಂಡರಾಗಿ ಅಹಿಂದ ಸಂಘಟನೆಗಳು ಬಯಸ್ತಿರೋದು ಕೂಡ ಅದೇನೆ. ನೋಡಿ, 2013ರಿಂದ 2018ರವರೆಗೆ 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರ ಬಂದಾಗ ಆಗ UPA ಸರ್ಕಾರ ಇತ್ತು, ಸೋನಿಯಾ ಗಾಂಧಿ ಅಧಿನಾಯಕಿ ಆಗಿದ್ರು. ಅಷ್ಟಿದ್ರೂ ಕೂಡ ಸಿದ್ದರಾಮಯ್ಯವರು ಸುಮಾರು 8-9 ತಿಂಗಳು DK ಶಿವಕುಮಾರನ್ನ ಮಂತ್ರಿಮಂಡಲ ಬಾಗ್ಲೊಳಕ್ಕೆ ಸೇರಿಸ್ತಿರ್ಲಿಲ್ಲ. ಹೈಕಮಾಂಡ್ ಕೈ ಮುಗಿದ್ರು ಅಷ್ಟು ಸ್ಟ್ರಾಂಗ್ ಆಗಿದ್ರು ಸಿದ್ದರಾಮಯ್ಯವರು. ಯಾವತ್ತಕ್ಕೆ ಬಂದಿರಲಿಲ್ಲ. ಆದ್ರೆ ಇವತ್ತು ಎಷ್ಟು ವೀಕ್ ಆಗಿದ್ದಾರೆ ಸಿದ್ದರಾಮಯ್ಯವರು ಅಥವಾ ಹೈಕಮಾಂಡ್ ವೀಕ್ ಆಗಿದೆ ಅಂದ್ರೆ ನೋಡಿ, ಇಕ್ಬಾಲ್ ಅಹಮದ್
ಸರಿ ನೋಟಿಸ್ ಕೊಟ್ಟಿದೆ ಪಕ್ಷ, ಇನ್ನೊಂದ್ಸರಿ ಮಾತಾಡಿದ್ರೆ ನಿಮ್ಗೆ ಆಕ್ಷನ್ ತಗೋತೀವಿ ಅಂತೇಳಿ. ರಂಗನಾಥ್ಗೆ ನೋಟಿಸ್ ಕೊಟ್ಟಿದೆ, ಬಸವರಾಜ್ ಶುಗರ್ಗೆ ನೋಟಿಸ್ ಕೊಟ್ಟಿದೆ. ನೋಟಿಸ್ ಕೊಟ್ಟ ಮೇಲೂ ದಿನಕ್ಕೆ ಬಂದು ಆಚೆ ಕಡೆಗೆ ಮಾತಾಡ್ತಾರೆ ಅಂದ್ರೆ ಒಬ್ಬ ಸಣ್ಣ MLAಗಳು ಕೂಡ ಹೈಕಮಾಂಡ್ ಕೇರ್ ಮಾಡಲ್ಲ, ಸಿದ್ದರಾಮಯ್ಯನ ಕೇರ್ ಮಾಡಲ್ಲ ಅಂತ ಹೇಳಿದ್ರೆ ಇನ್ ಎಷ್ಟು ವಲ್ನರಬಲ್, ಎಷ್ಟು ವೀಕ್ ಆಗಿ ಹೋಗಿದೆ ಈ ಸರ್ಕಾರ. ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ, ಸಣ್ಣ ಪುಟ್ಟರೆಲ್ಲ ಮಾತಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಅವ್ರ ಬಗ್ಗೆ. ಇವತ್ತು DK ಶಿವಕುಮಾರ್ ಅವ್ರಿಗೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ, ಬಾಯಿಗೆ ಬಂದಂಗೆ ಅವ್ರ ಕಾರ್ಯಕರ್ತೆ ಮಾತಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಹೈಕಮಾಂಡ್ಗೆ ಇವ್ರ ಮೇಲೆ ಕಂಟ್ರೋಲ್ ಇಲ್ಲ, ಒಟ್ಟು ವ್ಯವಸ್ಥೆ ಏನಾಗೋಗಿದೆ ಅಂತ ಹೇಳಿದ್ರೆ ನೋಡಿ, ಶಿವರಾಮ್ ಅವರನ್ನು ಮಾತಾಡಿದ್ರು, ಜಾತಿ ಗಣತಿಯ ವರದಿ ಅಕ್ಸೆಪ್ಟ್ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿರಬೇಕು, ಬೇರೆ ಯಾರಿದ್ರೂ ಆಗಲ್ಲ ಅಂತೇಳಿ ನಾವು ಅದನ್ನ ಹೇಳ್ತಿದ್ದು. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ ಅಲ್ಲ ಜಾತಿ ಗಣತಿ ಮಾಡಬೇಕು ಅನ್ನೋದು, ಅಥವಾ ಸರ್ಕಾರದ ತೀರ್ಮಾನ ಅಲ್ಲ, ವೈಯಕ್ತಿಕ ಸಿದ್ದರಾಮಯ್ಯನವರ ತೀರ್ಮಾನ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಯಾವ್ದ್ರಲ್ಲೂ ಒಮ್ಮತ ಇಲ್ಲ ರೀ. ಯಾವ್ದ್ರಲ್ಲೂ ಒಮ್ಮತ ಇಲ್ಲ. ಜಾತಿ ಗಣತಿ ಬೇಕು ಅಂತ ಒಬ್ರು ಅಂದ್ರೆ ಚಂದ್ರಶೇಖರ್ ಸುಳ್ಳು ಹೇಳ್ತಾ ಇದ್ದೀರಿ. ಮಿಸ್ಟರ್ ಚಂದ್ರಶೇಖರ್ ಅಂದ್ರೆ ಇದರ್ಥ ಮಿಸ್ಟರ್ ಚಂದ್ರಶೇಖರ್ CM ಕಂಡ್ರೆ DCM ಗಾಗಲ್ಲ, DCM ಕಂಡ್ರೆ CM ಗಾಗಲ್ಲ. ಒಬ್ಬ ಮರು ಸಮೀಕ್ಷೆ ಮಾಡಿ ಅಂತ ಹೇಳಿ ಇದು ಸಿದ್ದರಾಮಯ್ಯನವರ ವೈಯಕ್ತಿಕ ಅಂತ ಹೇಳಿ ಹೇಗೆ ಹೇಳಿಕ್ ಸಾಧ್ಯ ಆಗುತ್ತೆ? ಚರ್ಚೆಗೆ ಸಮಯ ಇದ್ದಷ್ಟೇನೆ. ನಾಗರಾಜ್ ಯಾದವ್ ಅವರು ಪಕ್ಷದ ಪ್ರತಿನಿಧಿ ಹಾಗೆ MLCಯೂ ಆಗಿರೋದ್ರಿಂದ ಜನರ ಪರವಾಗಿ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು ಅಂದ್ರೆ, ನಿಜವಾಗ್ಲೂ ಅಧಿಕಾರ ಹಸ್ತಾಂತರ ಇದೆಯೋ ಇಲ್ವೋ, ಈ ಗೊಂದಲದ ವಾತಾವರಣಕ್ಕೆ ಒಂದು ಪರಿಹಾರ ಅಂತೂ ಬೇಕಾಗಿದೆ. ನಿಮ್ ಪಕ್ಷಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ರಾಜ್ಯದ ಜನರಿಗೆ ಆದ ಅವಶ್ಯಕತೆ ಇದೆ. ಯಾಕಂದ್ರೆ ಇರೋದು ಸುಭದ್ರವಾದ ಸರ್ಕಾರ ಸರ್, ಅದು ಸುಭದ್ರವಾಗಿ ಇರ್ಲಿ ಅನ್ನೋ ಆಶಯದಿಂದಾನೇ ಜನ ಮತ ಹಾಕಿದ್ದಾರೆ. ಅವ್ರಿಗೆ ನಿರಾಸೆ ಮಾಡಬೇಡಿ, ಗೊಂದಲಗಳನ್ನ ಪರಿಹಾರ ಮಾಡಿ. ನನಗೆ ಕನ್ಫ್ಯೂಷನ್ ಯಾಕೆ ಆಗ್ತಿದೆ ಅಂದ್ರೆ, ನಿಮ್ಮ ಪಕ್ಷದ ನಾಯಕರು ಮಾತನಾಡ್ತಿರೋದನ್ನ ನೋಡಿ, ನಿಮ್ಮ ಪಕ್ಷದ ನಾಯಕರು ಮಾತನಾಡ್ತಿರೋ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ